ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಕಳೆದ ಒಂದು ಸ್ವಲ್ಪ ದಿನಗಳಿಂದ ನಾವು ನಮ್ಮ ಸಹೋದರ ಅಂತ ಆ, ಬರೆದಂಥ ಒಂದು 5ನೇ ವಾಲ್ಯೂಮ್ ಅಲ್ವರ, ಅದನ್ನು ನಾವೇನು ಮಾಡ್ತಾ ಇದ್ರಿ, ಅದನ್ನು ಓದ್ತಾ ಬರ್ತಾ ಇದ್ರಿ. ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ 5ನೇ ವಾಲ್ಯೂಮ್ನಲ್ಲಿ ನಾವು ಓದ್ತಿರೋಂಥ ಒಂದು ಚಾಪ್ಟರ್, ಲೈಕ್ ಅಂಟು ಇಸ್ ಬ್ರದರನ್, ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟ ಆತನೋ ಅಂತ 5ನೇ ಒಂದು ಚಾಪ್ಟರ್ ನಾವೇನು ಮಾಡ್ತಾ ಇದ್ರಿ, ಅದನ್ನು ಓದ್ತಾ ಇದ್ರಿ. ಸೊ ಕಳೆದ ಸತಿ ನೋಡ್ಬೇಕಾದ್ರೆ ನಾವೇನಪ್ಪ ನೋಡಿದ್ವಿ ಅಂತಂದ್ರೆ, ಯೇಸು ಕ್ರಿಸ್ತನಿಗೆ ಇರುವಂಥ ಶೋಧನೆಗಳು, ಅದೇ ಥರ ಶೋಧನೆಗಳು ತನ್ನ ಸಹೋದರಗಳಿಗೂ ಕೂಡ ಏನಾಯ್ತಂತೆ ಅಲ್ಲಿ ಬಂತು ಅಂತ ಕೂಡ ನಾವೇನು ಮಾಡ್ತೀವಿ ನೋಡ್ತೀರಲ್ಲ. ಸೊ ಅಂದ್ರೆ ಯೇಸು ಕ್ರಿಸ್ತನ್ ಏನು ಶೋಧನೆಗಳು ಬಂತು ಅಂತ ನೋಡಿದ್ರೆ, ಅದಕ್ಕೆ ನಾವು ಕಳೆದ ಸತಿ ನೋಡ್ಬೇಕಾದ್ರೆ ಮುಖ್ಯವಾಗಿ ಯೇಸು ಕ್ರಿಸ್ತಂಗೆ ಬಂದಿರೋಂಥ ಒಂದು ಶೋಧನೆಗಳು ಏನ್ರಿ, ಶೇತಾನು ಅವ್ರಿಗೆ ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ ಕೊಡುವಂಥ ಶೋಧನೆ ಬಗ್ಗೆ ನಾವೇನು ಮಾಡಿದ್ವಿ, ನಾವು ನೋಡಿದ್ರಿ. ಮೊದಲನೇದಾಗಿ ಅವ್ರು ಏನು ಮಾಡ್ತಾರೆ, ಈ ಕಲ್ಲುಗಳನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಅಂದ್ರೆ ದೇವರು ತನಗೆ ದಯಪಾಲಿಸಿರೋಂಥ ಒಂದು ಪವಿತ್ರ ಆತ್ಮನ ಸ್ವಾರ್ಥಕ್ಕಾಗಿ ಮಾಡಿ ಉಪಯೋಗಿಸು ಅಂತ ಹೇಳ್ತಾರೆ. ಎರಡನೇದಾಗಿ ನಾವೇನಪ್ಪ ನೋಡ್ತೀನಿ ಅಂತಂದ್ರೆ, ನೀನು ದೇವ್ರ ಮಗನಾಗಿದ್ರೆ ಆಲೆಯಿಂದ ದುಮ್ಕು, ಒಂದು ಸೂಪರ್ ಆಗಿರೋಂಥ ಒಂದು ಹೀರೋ ಕೆಲಸಗಳನ್ನ ಮಾಡು, ಎಲ್ಲರೂ ನೀನು ನೋಡಿ ಏನು ಮಾಡ್ತಾರೆ, ನಿನ್ನ ರೆಕಗ್ನೈಸ್ ಮಾಡ್ತಾರೆ. ಅವಾಗ ನೀನು ಮಸಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ತದೆ. ಅವಾಗ ನೀನು ತುಂಬ ಒಂದು ಒಳ್ಳೆ ವ್ಯಕ್ತಿ ಆಗ್ತೀಯಾ ಅಂತಂದ್ಬಿಟ್ಟು, ನಿನ್ನ ಕೆಲಸ ತುಂಬ ಸುಲಭ ಆಗ್ತದೆ ಅಂತಂದ್ಬಿಟ್ಟು ಅವ್ನು ಆಲೋಚನೆ ಕೊಡ್ತಾನೆ. ಸೊ ಇದು ಕೂಡ ನೋಡಿದ್ರೆ ಇದೇ ಥರ ಒಂದು ಶೋಧನೆಗಳು ದೇವ್ರ ಮಕ್ಳಿಗೆ ಬರೋವಂಥದ್ದು. ಸೊ ಲೋಕದ ಜನಗಳ ಮುಂದೆ ಏನೋ ಹೀರೋಯಿಸಮ್ ಮಾಡೋಂಥದ್ದು, ಅಥವಾ ಆ ದೇವ್ರಿಗೆ ಅತಿ ಪ್ರಿಯನೋ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಶೋಧನೆಗಳಿಗೆ ಬೀಳೋದು, ಅದರ ಏನೋ ಒಂದು ಆಪತ್ತುಗಳು ವಿಪತ್ತುಗಳಿಗೆ ಮಾಡ್ಕೊಡೋಂಥ ಕೆಲಸಗಳು ದೇವ್ರ ಮಕ್ಕಳು ಒಂದು ಕರ್ತವ್ಯಗಳಲ್ಲ ಅಂತ ನಾವು ನೋಡ್ತೀರಿ. ಆಮೇಲೆ ಮೂರನೇದು ಏನಪ್ಪ ಒಂದು ಶೋಧನೆ ಅಂತ ನೋಡ್ತೀವಿ ಅಂತಂದ್ರೆ, ಏನು ನೀನು ನನಗೆ ಅಡ್ಡ ಬಿದ್ದು ಏನು ಮಾಡೋದು, ನಿನಗೆ ನಮಸ್ಕರಿಸು, ನಾನೇನು ಮಾಡ್ತೀನಿ ಇವೆಲ್ಲವನ್ನು ನಿನಗೆ ಕೊಡ್ತೀನಿ ಅಂತಂದ್ಬಿಟ್ಟು. ಸೊ ಅಲ್ಲಿ ಯೇಸು ಕ್ರಿಸ್ತನಿಗೆ ಏನಪ್ಪ ಅಂದ್ರೆ ಇಂಡೈರೆಕ್ಟ್ ಆಗಿ ನೀನು ನನ್ನ ಕೆಲಸಕ್ಕೆ ಕೋಆಪರೇಟ್ ಮಾಡು, ಅದರ ಇಬ್ಬರು ಸೇರ್ಬಿಟ್ಟು ಏನು ಮಾಡೋಣ, ಈ ಮನುಕುಳನ್ನ ಪಾಪದಿಂದ ಮೇಲಕ್ಕೆ ನಾವು ಎತ್ತಾನ, ಆದರೆ ಇವಾಗೇ ಕೆಲಸ ಏನು ಮಾಡೋಣ, ಶುರು ಮಾಡೋಣ ಅಂತಂದ್ಬಿಟ್ಟು ಒಂದು ಆಲೋಚನೆ. ಸೊ ಈ ರೀತಿ ಒಂದು ಪ್ರಕಾರ ಏನ್ರಿ, ದೇವ್ರ ಮಕ್ಳು ಕೂಡ ಏನು ಮಾಡ್ತಾರೆ, ಶೋಧನೆ ಬರ್ತಾರೆ ಅಂತ ನಾವೇನು ಮಾಡಿದ್ರಿ, ನಾವು ನೋಡಿದ್ರಿ ಅಲ್ವರ. ಸೊ ಅದಕ್ಕೆ ನಾವು ಇವತ್ತು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 115, ಕನ್ನಡದಲ್ಲಿ ಪೇಜ್ ನಂಬರ್ 66, ಲಾಸ್ಟ್ ಪ್ಯಾರಾಗ್ರಾಫ್. ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಕನ್ನಡದಲ್ಲಿ ಸಿಸ್ಟರ್ 66 66 ರೈಟ್ ಸೈಡಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ. ಓದ್ಬೇಕಾ ಬ್ರದರ್? ಅನಿತಷ್ಟು ಓದಿ. ಇದಕ್ಕೂ ಹೆಚ್ಚಾಗಿ ಅದೇನಾ? ಕರೆಕ್ಟ್. ಇದಕ್ಕೂ ಹೆಚ್ಚಾಗಿ ಇದೇ ರೀತಿಯ ಪ್ರಲೋಭನೆಯು ಎಲ್ಲಾ ಸಹೋದರರುಗಳಿಗೂ ಬರುವುದಾದರೂ ಇದು ಕಾಲದಿಂದ ಕಾಲಕ್ಕೆ ಸ್ವಲ್ಪ ಸುಧಾರಿತ ರೀತಿಯಲ್ಲಿ ಬರುವುದಾಗಿದೆ ಎಂದು ನಾವು ನೋಡುತ್ತೇವೆ. ಮಹಾವಿರೋಧಿಯು ಬಹಳ ಕಪಟದಿಂದ ಕರ್ತನಿಗೆ ಮಾಡಿದಂತೆ ನಮಗೂ ಎಲ್ಲಾ ಸಂಗತಿಗಳಲ್ಲಿಯೂ ಮಾಡಲು ಪ್ರಯತ್ನಿಸುತ್ತಾನೆ. ಉದಾಹರಣೆಗಾಗಿ ಆತನು ತಾನು ಪ್ರತಿಪಾದಿಸುವ ಸುಧಾರಣೆಯ ನಾಯಕನೋ ಎಂಬಂತೆ ಮತ್ತು ಈ ಲೋಕದ ಆಶೀರ್ವಾದಕರ ಕಾರ್ಯಗಳ ಬಗ್ಗೆ ಪೂರ್ವಕವಾದ ಸಹಾನುಭೂತಿಯುಳ್ಳವನಂತೆ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಈ ದಶೆಯಲ್ಲಿ ಆತನ ಇತ್ತೀಚಿನ ಸಲಹೆಯು ಸಾಮಾಜಿಕ ಏಳಿಗೆಯ ರೂಪದಲ್ಲಿ ಕಂಡುಬರುತ್ತದೆ. ಇದನ್ನು ಆತನು ಅನೇಕ ಸಹೋದರರುಗಳ ಮನಸ್ಸಿನಲ್ಲಿ ಯಶಸ್ವಿಯಾಗಿ ಹುಟ್ಟುಹಾಕುತ್ತಾನೆ. ಈಗ ಆತನು ನೀಡುವ ಸಲಹೆ ಎಂದರೆ, ಶಿಲುಬೆಯ ಮಾರ್ಗವಾದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವುದು ಒಂದು ಸಮಯದಲ್ಲಿ ಎಷ್ಟು ಅವಶ್ಯವಿತ್ತಾದರೂ ಅದರ ಅವಶ್ಯಕತೆ ಇನ್ನು ಮುಂದೆ ಇರುವುದಿಲ್ಲ. ನಾವೀಗ ಸಮಗ್ರ ಪ್ರಸ್ತಾಪವನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ನೆರವೇರಿಸಬಹುದು ಮತ್ತು ಲೋಕವು ಈಗ ಸಾಮಾನ್ಯವಾಗಿ ಸಾಮಾಜಿಕ, ಬೌದ್ಧಿಕ, ನೈತಿಕ ಮತ್ತು ಧಾರ್ಮಿಕ ನೆಲೆಯ ಉನ್ನತವಾದ ಸ್ಥಾನದಲ್ಲಿ ನಿಂತಿದೆ ಮುಂತಾಗಿ. ಆದರೆ ಆತನು ಸಲಹೆ ನೀಡುವ ಯೋಜನೆಗಳು ಸದಾ ಆತನೊಂದಿಗೆ ಸಂಯೋಜಿಸಲ್ಪಟ್ಟಿರುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಸಾಮಾಜಿಕ ಏಳಿಗೆ ಮತ್ತು ರಾಜಕೀಯ ಚಳುವಳಿಕೆಗಲ್ಲಿನ ಸುಧಾರಣೆಯಲ್ಲಿ ಜೊತೆ ಕೆಲಸದವರಾಗಿರುವವರೆಲ್ಲರೂ ಸಾಮಾಜಿಕ ಮತ್ತು ರಾಜಕೀಯವನ್ನು ಚಳುವಳಿಕೆಗಳನ್ನು ಸೇರಬೇಕು ಎಂಬುದು ಆತನ ಸಲಹೆಯಾಗಿರುತ್ತದೆ. ಇದು ಆತನು ಅಪೇಕ್ಷಿಸುವ ಅಂತ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಈ ದಶೆಯಲ್ಲಿ ಆತನು ಹೆಚ್ಚಿನ ಜನರ ಬೆಂಬಲದ ಬಗ್ಗೆ ಬಹಳಷ್ಟು ಧೈರ್ಯಶಾಲಿಯೂ ಪೂರ್ಣವುಳ್ಳವನೂ ಆಗಿರುತ್ತಾನೆ.
ಮತ್ತು ಇನ್ನು ಮುಂದೆ ವ್ಯಕ್ತಿಗಳು ತಮ್ಮ ವ್ಯಕ್ತಿಗತ ವಿಶ್ವಾಸದ ಮೂಲಕ ಮತ್ತು ಕರ್ತನಾದ ಯೇಸುವಿಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ಪಾಪದಿಂದ ಪರಿವರ್ತನೆ ಪಡಕೊಳ್ಳುವ ಮತ್ತು ಖಂಡನೆಯಿಂದ ರಕ್ಷಣೆ ಹೊಂದಿಕೊಳ್ಳುವ ಹಾಗೂ ತಂದೆಯೊಡನೆ ರಾಜಿ ಸಂಧಾನ ಮಾಡಿಕೊಳ್ಳುವ ಪರವಾಗಿ ತಾನಿದ್ದೇನೆಂದು ಸೋಗು ಹೋಗುವ ಅವಶ್ಯಕತೆ ಅವನಿಗಿರುವುದಿಲ್ಲ. ಆತನ ಅಭಿಧಾನವು ಸಾಮಾಜಿಕ ಏಳಿಗೆಯಾಗಿದ್ದು, ಇದು ವ್ಯಕ್ತಿಗತವಾದ ಜವಾಬ್ದಾರಿಗಳನ್ನು ಪಾಪಗಳನ್ನು ನಿರ್ಲಕ್ಷಿಸುತ್ತದೆ ಮತ್ತು ಕೇವಲ ಸಾಮಾಜಿಕ ಸ್ಥಿತಿಯನ್ನು ಗೌರವಿಸುತ್ತದೆ ಮತ್ತು ಸಮಾಜವನ್ನು ಬಾಹ್ಯವಾಗಿ ಸ್ವಚ್ಛಗೊಳಿಸುತ್ತದೆ. ತನ್ನ ಮೂಲಕ ಬರುವವರು ಮಾತ್ರವೇ ದೇವರ ಮಕ್ಕಳೆನಿಸಿಕೊಳ್ಳುತ್ತಾರೆ ಮತ್ತು ತನ್ನ ಸಹೋದರನೆನಿಸಿಕೊಳ್ಳುತ್ತಾರೆ ಎಂಬ ಕರ್ತನ ಬೋಧನೆಗಳನ್ನು ನಾವು ತಾತ್ಸಾರ ಮಾಡುವಂತೆ ಮಾಡಿಬಿಡುತ್ತಾನೆ. ಬದಲಾಗಿ ಎಲ್ಲಾ ಮಾನವರು ಸಹೋದರರುಗಳು ಮತ್ತು ದೇವರು ಇಡೀ ಮಾನವ ಜನಾಂಗದ ತಂದೆ. ಕ್ರೋಧದ ಮಕ್ಕಳು ಯಾರೂ ಇಲ್ಲ ಮತ್ತು ನಿಮ್ಮ ತಂದೆ ಪಿಶಾಚನು ಎಂದು ಕರ್ತನು ಹೇಳಿದನೆಂಬ ಮಾತುಗಳು ಕ್ರಿಸ್ತಿಯವಾದವುಗಳಲ್ಲ, ಔದಾರ್ಯ ಉಳ್ಳವುಗಳು ಅಲ್ಲ, ಬದಲಾಗಿ ಅವುಗಳು ತನದವುಗಳು ಎಂದು ನಾವು ನಂಬುವಂತೆ ಆತನು ಮಾಡುತ್ತಾನೆ. ಈ ರೀತಿಯಲ್ಲಿ ಆತನು ಸದಾ ನಿರ್ದಿಷ್ಟವಾದ ಮಾತುಗಳಲ್ಲಿ ಹೇಳದೆ ಮಾನವರು ಬಿದ್ದವರು ಎಂಬುದನ್ನು ಪಾಪ ನಿವೃತ್ತಿಯ ಕಾರ್ಯವು ಸೋಗಿನ ಕಪಟದ ವಾರ್ತೆ ಎಂಬಂತೆ ನಿರ್ಲಕ್ಷಿಸುವಂತೆ ಮಾಡುತ್ತಾನೆ. ಪಾಪ ನಿವಾರಣೆಗೆ ಈಡುಬಲಿಯನ್ನು ಅದೇ ರೀತಿಯಲ್ಲಿ ದೇವರ ಪಿತೃತ್ವ ಮತ್ತು ಮಾನವನ ಸಹೋದರತ್ವ ಎಂಬ ಸುವರ್ಣ ನಿಯಮವನ್ನು ನಿರಾಕರಿಸುವಂತೆ ಮಾಡುತ್ತಾನೆ. ಆಯ್ತು brother. ಥ್ಯಾಂಕ್ ಯು ಸ್ಟಾರ್. ಸೊ ಈ ಒಂದು ಶೋಧನೆ ಏನಪ್ಪ, ಮೂರನೇ ಶೋಧನೆ, ನಂಗೆ ಅಡ್ಡ ಬಿದ್ದು ನಮಸ್ಕರಿಸಿದ್ರೆ ಏನು ಮಾಡ್ತೀನಿ, ಇವೆಲ್ಲವನ್ನೂ ನಿಂಗೆ ಏನು ಮಾಡ್ತೀನಿ, ಕೊಡ್ತೀನಿ ಅಂತಂತ ಹೇಳ್ಬೇಕಾದ್ರೆ ಏನಪ್ಪ ಅರ್ಥ ಅಂತಂದ್ರೆ, ನೀನು ನನ್ನ ಒಂದು ಜೊತೆಗೆ ಸಹಕರಿಸಿದ್ರೆ ಏನ್ರಿ ಮಾಡೋಣ, ಇಬ್ರು ಸೇರ್ಬಿಟ್ಟು ಈ ಪಾಪದ ಬಿದ್ದಂತ ಮನುಕುಲ ಏನು ಮಾಡೋಣ, ಎತ್ತನ. ಅದರಿಂದ ಏನು ಮಾಡೋಣ, ಇವ್ರ ಮೇಲೆ ನಾವು ಇಬ್ರು ಒಂದು ಆಡಳಿತ ಮಾಡೋಣ. ಯಾಕಂದ್ರೆ ಸೈತಾನ್ ಕೂಡ ಏನ್ರಿ, ಅವನಿಗೂ ಕೂಡ ಈ ಪಾಪದ ಬಿದ್ದಿರೋಂಥ ಮನುಷ್ಯರು ದಿನನಿತ್ಯ ಸಾಯ್ತಾರ ಮನುಷ್ಯರ ಮೇಲೆ ಆಳ್ವಿಕೆ ಮಾಡಿ ಅವನಿಗೇನು ಸಂತೋಷ ಏನಿಲ್ಲ ರೀ, ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಇದೇ ತರ ಶೋಧನೆ ಕ್ರಿಸ್ತನಿಗೆ ಹೇಗೆ ಕೊಟ್ಟನೋ ತನ್ನ ಸಹೋದರಗಳಿಗೂ ಕೂಡ ಏನ್ ಮಾಡ್ತಾನೆ ಕೊಡ್ತಾನೆ, ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕಾಲಕ್ಕೆ ಸೇತಾನ್ ಏನಪ್ಪ ಮಾಡ್ತಾನೆ, ತುಂಬಾ ಅಂತ ಕುತಂತ್ರವಾಗಿ ಏನಂತ ಒಂದು ಅಟೆಂಪ್ಟ್ ಮಾಡ್ತಾನೆ ಅಂತಂದ್ರೆ ಏನ್ರಿ, ಅವನು ಒಂದು ಒಳ್ಳೆ ವ್ಯಕ್ತಿ ತರ ತನ್ನ ಪ್ರೆಸೆಂಟ್ ಮಾಡ್ತಾನೆ. ಏನ್ರಿ, ಒಂದು ರಿಫಾರ್ಮರ್. ಏನ್ ರಿಫಾರ್ಮರು ಅಂತಂದ್ರೆ ತನ್ನ ಒಳ್ಳೆ ಕೆಲಸಗಳನ್ನ ಮಾಡೋ ಒಂಥರ ಏನ್ ಮಾಡ್ತಾನೆ, ಅವನು ಕಾಣಿಸ್ಕೊಂಡು ಇತ್ತೇನೆ ಮಾಡ್ತಾನೆ, ಅಲ್ಲಿ ಬರ್ತಾನೆ, ಅಲ್ವರ. ಸೊ ಬೈಬಲ್ ಕೂಡ ಹೇಳ್ತಾರಲ್ಲ, ಸೇತಾನ ಹೆಂಗ್ ಬರ್ತಾನಂತೆ, ಪ್ರಕಾಶವುಳ್ಳ ದೂತನ ವೇಷದಲ್ಲಿ ಏನ್ ಮಾಡ್ತಾನೆ, ಅವನು ಹಾಕೊಂಡು ಬರ್ತಾನೆ, ಅಲ್ವರ. ಅಂದ್ರೆ ಸೇತಾನ್ ತರ ಏನಾಗಲ್ಲ, ಬರಲ್ಲ. ಒಳ್ಳೆ ಕೆಲಸಗಳನ್ನ ಮಾಡೋ ಒಂಥರ, ಅದರ ಒಳ್ಳೆ ಅಂದ್ರೆ ಒಂದು ಪ್ರಭಾವ ಬೀರೋ ಒಂಥರ ನೀತಿ ಒಂದು ಕೆಲಸಗಳನ್ನ ಮಾಡೋ ಒಂಥರ ಏನ್ ಮಾಡ್ತಾನೆ, ಅವನು ಅಲ್ಲಿ ಬರ್ತಾನೆ, ಅಲ್ವರ. ಸೊ ಬಂದ್ಬಿಟ್ಟು ಯಾವ ತರ ಒಂದು ನೋಡಿಸ್ತಾನೆ ಅಂತಂದ್ರೆ, ಹೃದಯಪೂರ್ವಕವಾಗಿ ತುಂಬಾ ಅನುಕಂಪ ಉಳ್ಳವಂತರ ಏನ್ ಮಾಡ್ತಾರೆ, ಅಲ್ಲಿ ಬಂದು ಇಡೀ ಲೋಕ ಜನಗಳಿಗೆ ಏನ್ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿ ಬರ್ತಾರೆ. ಇದು ಯಾವ ರೀತಿ ಅಂತಂದ್ರೆ ಏನ್ರಿ, ಸೋಷಿಯಲ್ ಅಪ್ಲಿಫ್ಟ್, ಸಮಾಜನ ಏನ್ ಮಾಡೋದು, ಪಾಪದ ಹಂತದಿಂದ ಏನ್ ಮಾಡೋದು, ಅಲ್ಲಿ ಮೇಲಕ್ಕೆತ್ತ ಅಂತ ಒಂದು ಕೆಲಸಗಳನ್ನ ಮಾಡೋಂಥದ್ದು, ಅಲ್ವರ. ಸೊ ಈ ರೀತಿ ತನ್ನ ಕಾನ್ಸಿಕ್ರೇಟೆಡ್ ಸಹೋದರಗಳ ಮೈಂಡ್ ಏನ್ ಮಾಡ್ತಾನೆ, ಅಲ್ಲಿ ಡೈವರ್ಟ್ ಮಾಡಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಅಂದ್ರೆ ಈ ಕಟ್ಟದ ಮಾರ್ಗದಲ್ಲಿ ಏನ್ರಿ, ಕಷ್ಟ ಸಂಕಟ ಇವೆಲ್ಲ ಅನುಭವಿಸಿದ ಆಯ್ತು ಓಕೆ ಸಂತೋಷ, ಅಲ್ರ. ಇದು ಮುಂದಕ್ಕೆ ಇದನ್ನೇ ಕಂಟಿನ್ಯೂ ಮಾಡೋಂಥ ಅವಶ್ಯಕತೆ ಇಲ್ಲ. ಸರಿ ನೋಡ್ಬೇಕಾದ್ರೆ ಇದಕ್ಕಿಂತ ಇನ್ನೊಂದು ಉನ್ನತವಾಗಿರೋಂಥ ಒಂದು ಕೆಲಸಕ್ಕೆ ನಾವೇನಾಗಿದ್ರಿ ಬಂದಿದ್ರಿ, ಇನ್ನೊಂದು ಉನ್ನತವಾಗಿರೋಂಥ ಪೋಷಿಂಗ್ ಬಂದಿದ್ರಿ. ಏನಪ್ಪ ಅದು ಅಂತಂದ್ರೆ ಏನ್ರಿ, ಒಂದು ಮನುಕುಲನ ಏನ್ ಮಾಡ್ಬೇಕು, ಒಂದು ಹೈಯರ್ ಸ್ಟೇಜ್ಗೆ ಏನ್ ಮಾಡ್ಬೇಕು, ನಾವು ಎತ್ತಬೇಕು. ಮನುಕುಲನ ಏನ್ ಮಾಡ್ಬೇಕು, ಸಾಮಾಜಿಕವಾಗಿ ಉನ್ನತಿ ಸ್ಥಿತಿಗೆ ತರಬೇಕು. ಆಮೇಲೆ ಆರ್ಥಿಕ ಸ್ಥಿತಿಯಲ್ಲಿ ಏನ್ ಮಾಡಬೇಕು, ಅವ್ರಿಗೆ ತುಂಬಾ ಒಳ್ಳೇದು ಮಾಡಬೇಕು. ಧಾರ್ಮಿಕ ಸ್ಥಿತಿಯಲ್ಲಿ ಕೂಡ ಏನ್ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಏನಪ್ಪ ಮಾಡ್ತಾರೆ ಅಂದ್ರೆ, ಈ ಒಂದು ಕೆಲಸನ ಮಾಡೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಸಹೋದರಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಏನ್ರಿ, ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಏನ್ ಮಾಡ್ಬೇಕು, ಸೇರ್ಕೊಬೇಕು ಅಂತ ಏನ್ ಮಾಡ್ತಾನೆ, ಮೈಂಡನ್ನ ಕೊಡ್ತಾನ್ರಿ, ಅಲ್ವರ. ಇಲ್ಲ ಅಂತಂದ್ರೆ ಏನ್ರಿ, ಈ NGO ಅಂತ ಹೇಳ್ತಾರೆ ಗೊತ್ತಾ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಅದರ ಸಮಾಜನ ಎತ್ತಂತ ಕೆಲಸಗಳು ಮಾಡೋದು ಗೊತ್ತಾ, ಅನಾಥಾಶ್ರಮ ಮಾಡೋದು, ಈ ಹೋಮ್ ಫಾರ್ ದ ಏಜ್ ಮಾಡೋದು, ಅಲ್ವರ. ಆಮೇಲೆ ಏನ್ರಿ, ಹಾಸ್ಪಿಟ್ಲ್ಗಳನ್ನ ಕಟ್ಟಂಥದ್ದು, ಈ ಒಂದು ಕೆಲಸಗಳನ್ನ ಮುಳುಗಿ ಆ ಜನಗಳನ್ನ ಅದ್ರ ಮುಖಾಂತರ ಎತ್ತೋದಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಇಲ್ಲ ಪೊಲಿಟಿಕ್ಸ್ ಸೇರ್ಕೊಳೋದು, ರಾಜಕೀಯದಲ್ಲಿ ಸೇರ್ಕೊಂಡು ಸಮಾಜನ ಏನ್ ಮಾಡೋದು, ಉದ್ಧಾರಣೆ ಮಾಡೋಂಥ ಕೆಲಸಗಳು. ಸೊ ಈ ರೀತಿ ಏನ್ರಿ ಮಾಡ್ತಾನೆ ಅಂತಂದ್ರೆ, ತನ್ನಲ್ಲಿ ಏನೋ ಒಂದು ಆಂಬಿಷನ್ಸ್ ಇತ್ತೋ ಏನ್ರಿ, ಅವನ್ನ ಸತ್ಯದಿಂದ ಡೈವರ್ಟ್ ಮಾಡಿ ಏನ್ರಿ, ಅವ್ರನ್ನ ಬಂದ್ಬಿಟ್ಟು
ಏನ್ರಿ ದೂರ ಆದಷ್ಟು ಎಷ್ಟು ತರಕಾಗ್ತೋ ಪ್ರಯತ್ನ ಮಾಡಕ್ಕೆ ಏನ್ ಮಾಡ್ತಾನೆ ಅವನು ಮಾಡ್ತಾನೆ ಅಲ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯಾವ ತರ ತಾಡ್ತಾ ಅಂದ್ರೆ ಏನ್ರಿ ಇನ್ ಮುಂದೆ ಏನ್ರಿ ನಾವು ಕಷ್ಟಪಡೋಂಥ ಅವಶ್ಯಕತೆ ಇಲ್ಲ, ಸಾಕು ಆಯ್ತು, ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಗೀತು, ದೇವ್ರ ಮಗ ನಡೀತಿದ್ರೆ ಆಯ್ತು, ನೆಕ್ಸ್ಟ್ ಏನ್ ಕೆಲಸ ಏನ್ರಿ ಎಲ್ಲಾದ್ರು ಒಳ್ಳೇದು ಮಾಡ್ಬೇಕಲ್ವಾ ಅಂತ ಏನ್ ಮಾಡ್ತಾನೆ. ಸತ್ಯವೇದರಂತ ಅನೇಕ ವಾಕ್ಯಗಳನ್ನ ನಮ್ಗೆ ಏನ್ ಮಾಡ್ತಾನೆ ಉಪಯೋಗಿಸ್ತಾನೆ ಅಲ್ರ. ಯಾಕಂದ್ರೆ ಯೋಹಾನದಲ್ಲಿ ಏನ್ ಹೇಳ್ತಾರೆ, ಒಂದನೇ ಯೋಹಾನದಲ್ಲಿ ಯಾರ ತನ್ನ ಸಹೋದರು ಏನ್ರಿ ಅನ್ನ ಪಾನ ಇಲ್ದಿರೋದನ್ನ ನೋಡಿ ಅವನು ಹೋಗ್ಬಿಟ್ಟು ನೀನು ಚಳಿ ಕಾಯಿಸ್ಕೋ, ನೀನು ಬೆಚ್ಚಿಗೊತ್ತು ಮಲ್ಕೋ ಅಂತ ಹೇಳೋದಲ್ಲಿ ಏನಿದೆ ಅಲ್ಲ. ಸೊ ಪ್ರೀತಿ ಏನಾಗಿರ್ಬೇಕು, ಕ್ರಿಯೆಯಲ್ಲಿರ್ಬೇಕು ಅಂದ್ಬಿಟ್ಟು ಈ ತರ ಒಂದು ಆಲೋಚನೆಗಳ ತಂದ್ಬಿಟ್ಟು ಏನ್ ಮಾಡ್ತಾನೆ, ನೀವು ಜಗತ್ತಲ್ಲಿ ಕಷ್ಟಪಡ್ತಾ ಇರೋದನ್ನೆಲ್ಲ ನೋಡೋ ಏನ್ ಮಾಡ್ಬೇಕು, ಅನುತಾಪ ಪಡೋದು ಮಾತ್ರ ಅಲ್ಲ, ಅವ್ರಿಗೆ ಏನ್ ಮಾಡ್ಬೇಕು, ನೀವು ಸಹಾಯ ಮಾಡ್ಬೇಕು, ಹೊರಗಡೆ ಬರಕ್ಕೆ ಏನ್ ಮಾಡ್ಬೇಕು ಅವ್ರಿಗೆ, ನೀವು ಹೆಲ್ಪ್ ಮಾಡ್ಬೇಕು. ಅದರಿಂದ ಈ ಆಕ್ಟಿವಿಟೀಸ್ಗಳನ್ನ ನೀವೇನ್ ಮಾಡ್ಬೇಕು ಇವಾಗ ಮಾಡ್ಬೇಕು ಅಂತ ಮಾಡ್ತಾನೆ. ಅನೇಕ ಒಂದು ವಾಕ್ಯಗಳನ್ನ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾನೆ. ಅದರ ಇದೇ ತರ ನೋಡ್ಬೇಕಾದ್ರೆ ಇನ್ನೊಂದು ವಾಕ್ಯ ಕೂಡ ಇದೆ ಅಲ್ಲಿ, ಮತ್ತೆ 25ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೀರಿ ಅಲ್ಲಿ ಕುರಿ ಮತ್ತೆ ಆಡು ಅವುಗಳ ಸಾಮ್ಯಗಳು ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ರ. ಸೊ ಕುರಿ ಮತ್ತೆ ಆಡು ಏನಾಗಿರ್ತಾರೆ, ಯೇಸು ಕ್ರಿಸ್ತು ಅಲ್ಲಿ ಬಂದು ನಿಂತ್ಬಿಟ್ಟು ಕುರಿಗಳನ್ನ ಮತ್ತೆ ಹಾಡುಗಳನ್ನ ಏನ್ರಿ ಸಪ್ರೇಟ್ ಮಾಡೋಂಥ ರೀತಿಯಲ್ಲಿ ಮನುಕುಲನ ಸಪ್ರೇಟ್ ಮಾಡ್ತಾ ಅಂತ ನೋಡ್ತೀರಿ. ಅಲ್ಲಿ ಕುರಿಗಳನ್ನೆಲ್ಲ ಕ್ರಿಸ್ತನ ಒಂದು ಎಂತಾರೆ ಬಲಗಡೆಗೆ ಸೇರ್ಸೋದು ನೋಡ್ತೀರಿ, ಅದರ ಹಾಡುಗಳನ್ನ ಕ್ರಿಸ್ತನ ಎಡಗಡೆಗೆ ಸೇರ್ಸೋದು ನೋಡ್ತೀರಿ. ಸೊ ಈ ಕುರಿಗಳು ಯಾರಪ್ಪ ಅಂತಂದ್ರೆ ಅಲ್ಲಿ ನಾವು ಮತ್ತೆ 25 ನೋಡೋದು ಅಂತ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಅನ್ನವಿಲ್ಲದವನಾಗಿದ್ದೆ, ನೀವೇನ್ ಮಾಡಿದ್ರಿ ನನಗೆ ತಿನ್ನೋದಕ್ಕೆ ಆಹಾರನ ಕೊಟ್ರಿ, ನಾನು ವಸ್ತ್ರ ಇಲ್ಲದವನಾಗಿದ್ದೆ, ನೀವೇನೇ ಮಾಡಿರ್ಬೋದು ನಮಗೆ ಹುಡ್ಕೋದಕ್ಕೆ ಒಂದು ವಸ್ತ್ರನ ಕೊಟ್ರಿ, ಆಮೇಲೆ ಕುಡಿಯೋಕ್ಕೆ ದಾಹವಾಗಿದ್ದೆ, ನೀವೇನ್ ಮಾಡಿದ್ರಿ ನಮಗೆ ನೀರನ್ನು ಕೊಟ್ರಿ, ಸೆರೆ ಮನೆಯಲ್ಲಿದ್ದೆ, ನೀವೇನ್ ಮಾಡಿದ್ರಿ ನಮಗೆ ಬಂದು ನೀವು ಭೇಟಿ ಮಾಡಿದ್ರಿ, ನನ್ನ ಕಾಯಿಲೆಯಲ್ಲಿದ್ದೆ, ನೀವೇನ್ ಮಾಡಿದ್ರಿ ನಮ್ಗೆ ವಾಸಿ ಮಾಡಿದ್ರಿ ಅದರ. ಸೊ ಈ ರೀತಿ ಅಲ್ಲಿ ರಕ್ಷಣೆ ಯೇಸು ಮಾಡಿದ್ರಿ. ಕ್ರಿಸ್ತು ಏನ್ ಪ್ರಶ್ನೆ ಕೇಳ್ತಾರೆ, ಅವಾಗ ಸರಿ ಕುರಿಗಳು ಏನ್ ಕೇಳ್ತಾರೆ ಅಂದ್ರೆ, ಸ್ವಾಮಿ ನಾವು ಯಾವಾಗಪ್ಪ ಇದನ್ನ ಮಾಡಿದ್ರಿ ಅಂತಂದ್ರೆ ಕ್ರಿಸ್ತನ ಏನು ಉತ್ತರ ಕೊಡ್ತಾರೆ, ಇದರಲ್ಲಿ ಕನಿಷ್ಠವಾಗಿರೋರ್ಗೆ ಯಾರೋ ನೀವು ಮಾಡಿದ್ರೆ ಯಾರಿಗೆ ಮಾಡ್ದಂಗೆ, ಕರ್ತನ್ಗೆ ಮಾಡ್ದಂಗೆ ಅಂತ ಹೇಳ್ತಾರೆ. ಎಷ್ಟೋ ಜನ ಈ ವಾಕ್ಯನ ಏನ್ ಮಾಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಓ ಈ ಕೆಲಸ ಇವಾಗೇ ಮಾಡಬೇಕು, ಹಂಗಾರೆ ಅನ್ನ ಇಲ್ದವನ್ಗೆ ಮಾಡ್ಬೇಕು ಅನ್ನ ಕೊಡಬೇಕು, ನೀರ್ ಇಲ್ದಿರೋರಿಗೆ ನೀರು ಕೊಡಬೇಕು, ಸೊ ವಸ್ತ್ರ ಇಲ್ದ್ರಿಗೆ ವಸ್ತ್ರ ಕೊಡಬೇಕು, ಅದರ ಅನಾಥನಾಗಿರೋನ್ಗೆ ಅವ್ನಿಗೆ ಮಾಡ್ಬೇಕು ಸೇರಿಸ್ಕೊಬೇಕು ಅಲ್ದರ. ಆಮೇಲೆ ಏನ್ ಜೈಲ್ ಮಿನಿಸ್ಟ್ರಿ ಅಲ್ರ, ಸೆರೆಯಲ್ಲಿರೋ ಹಂಗೆ ಮಾಡ್ಬೇಕು, ಹಂಗಾಗಿ ಹೆಂಗೆ ಕೊಡ್ಬೇಕು, ಅವ್ನಿಗೆ ಬಿಡುಗಡೆ ಕೊಡಬೇಕು, ಅವ್ನಿಗೆ ಸಹಾಯ ಮಾಡಬೇಕು. ಈ ರೀತಿ ಏನ್ ಮಾಡ್ತಾರೆ, ಸೋಷಿಯಲ್ ಅಪ್ಲಿಫ್ಟಿಂಗ್ ಕೆಲಸಗಳನ್ನ ಏನ್ ಮಾಡ್ತಾರೆ, ಈ ತರ ಏನ್ ಮಾಡ್ತಾರೆ. ಯಾಕೆಂದ್ರೆ ಸೇತನ್ ಏನ್ ಮಾಡೋನೆ, ಯೇಸು ಕ್ರಿಸ್ತನಿಗೆ ಈ ಶೋಧನೆ ಕೊಡ್ಬೇಕು, ಹೆಂಗ್ ಶೋಧನೆ ಕೊಟ್ಟ ಅಂತಂದ್ರೆ ಅವ್ನು ಸುಮ್ಮನೆ ಹಂಗೆ ಹೇಳಿಲ್ಲ ರೀ, ನೀ ಈ ತರ ಮಾಡೋ ಅಂತ ವಾಕ್ಯದ ಮುಖಾಂತರ ಏನ್ ಮಾಡ್ತಾರೆ ಅವ್ನು ಹೇಳ್ತಾನೆ ಅಲ್ರ, ನೀನು ವಾಕ್ಯದೆಲ್ಲ ಬರೆದಿದ್ದೆಯಲ್ಲ ಅಂತ ಅಂದ್ಬಿಟ್ಟಲ್ರ. ಸೊ ಈ ರೀತಿ ನಮಗೂ ಕೂಡ ಏನ್ ಮಾಡ್ತಾನೆ, ವಾಕ್ಯಗಳನ್ನ ತಪ್ಪಾದ ರೀತಿ ಪಿಕ್ಚರ್ ಏನ್ ಮಾಡ್ತಾನೆ ನಮಗೆ ಕೊಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಇವತ್ತು ಎಷ್ಟೋ ಜನ ಕ್ರೈಸ್ತವರುಗಳು ಏನ್ರಿ, ಇದು ಯಾವಾಗ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಏನಾಯ್ತು ಅಲ್ಲಾಯ್ತು ಅಲ್ಲ, ರಿಫಾರ್ಮೇಶನ್ ಶುರು ಆಯ್ತು. ಈ ರಿಫಾರ್ಮೇಶನ್ ಶುರು ಆಗಿದ್ಮೇಲೆ ಎಷ್ಟೋ ಜನಗಳಿಗೆ ಈ ವಾಕ್ಯನ ತಪ್ಪಾದ ರೀತಿಯಲ್ಲಿ ಪಿಕ್ಚರ್ ಕೊಟ್ಟಿದ್ರೆ ಏನ್ ಮಾಡಿದ್ರು, ಎಲ್ಲ ಕಡೆ ಹೋಗ್ಬಿಟ್ಟು ಈ ಹಾಸ್ಪಿಟ್ಲ್ಗಳನ್ನ ಏನ್ ಮಾಡಿದ್ರು ಕಟ್ಟೋದಿಕ್ಕೆ ಶುರು ಮಾಡಿದ್ರು, NGO ಅಂತ ಏನ್ ಮಾಡಿದ್ರು ಶುರು ಮಾಡಿದ್ರು, ಅದರ ಅನೇಕ ಜನಗಳಿಗೆ ಉಚಿತವಾಗಿ ಸಹಾಯ ಮಾಡೋದು, ಫ್ರೀ ಎಜುಕೇಶನ್ ಕೊಡೋದು, ಅನಾಥಾಶ್ರಮಗಳಿಗೆ ಕಟ್ಟಂಥದ್ದು, ಅದರ ವೃದ್ಧಾಶ್ರಮಗಳನ್ನ ಕಟ್ಟಂಥದ್ದು, ಅದರ ಇಷ್ಟೆಲ್ಲ ಒಂದು ಸಮಾಜಕ್ಕಾಗಿ ಏನ್ರಿ ಒಳ್ಳೇದು ಮಾಡೋದಕ್ಕೆ ಅಂತ ಏನ್ ಮಾಡಿದ್ರು, ಅದರ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಖಂಡಿತವಾಗೋ ಇದಲ್ಲೆಲ್ಲ ಕೆಲವು ಜನಕ್ಕೆ ಒಳ್ಳೇದಾಗಿದೆ, ಆದ್ರೆ ಸತ್ಯವೇದದಲ್ಲಿ ಇದು ದೇವರ ಒಂದು ಚಿತ್ತನ ಅಂತ ನಾವು ಅಬ್ಸರ್ವ್ ಮಾಡಕ್ರೆ ಅದು ಖಂಡಿತವಾಗಿ ಏನ್ರಿ ದೇವ್ರ ಚಿತ್ತ ಅಲ್ಲ ಅದರ. ಸೊ ಈ ಸೇತಾನ ಇದನ್ನ ನಮ್ಗೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೆಂಗ್ ಪ್ರೆಸೆಂಟ್ ಮಾಡೋದು ಸಭೆಗೆ ಅಂತಂದ್ರೆ, ವಾಕ್ಯಗಳ ಮುಖಾಂತರ ಏನ್ ಮಾಡ್ದ ಪ್ರೆಸೆಂಟ್ ಮಾಡಕ್ಕೆ ಶುರು ಮಾಡ್ದ ಅಲ್ರ. ಅದರಿಂದ ಎಷ್ಟೋ ಜನ ಕ್ರೈಸ್ತವ್ರುಗಳು ಏನ್ ಮಾಡಿದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಕೊಂಡು ಏನ್ ಮಾಡಿದ್ರು, ಈ ವಂಚನೆಗೆ ಏನ್ ಮಾಡಿದವರು ಅವ್ರು ಬಿದ್ದೋದ್ರು ಅಲ್ರ. ಇವತ್ತು ಕತೆಗೆ ನೋಡ್ತಿರ್ ಗೊತ್ತಾ, ಏನ್ರಿ ಮೆಥೋಡಿಸ್ಟ್ ಅಂತ ನೋಡ್ಬೇಕಾದ್ರೆ ಮೆಥೋಡಿಸ್ಟ್ ಹಾಸ್ಪಿಟ್ಲ್ ಏನಾಗೈತೆ ಐತೆ, ದೊಡ್ಡದಾಗಿ ಹಾಸ್ಪಿಟ್ಲು ಅಲ್ವರ. ಆಮೇಲೆ CSI ಅಂತಂದ್ರೆ ಏನ್ರಿ, ಏನ್ರಿ CSI ಹಾಸ್ಪಿಟ್ಲ್ ಅಂತ ಏನಾಗಿದೆ ಇದೆ ಅದರ. ವೆಲ್ಲೂರಿಗೆ ಹೋದ ಅಂತಂದ್ರೆ ವೆಲ್ಲೂರು CMC ಅಂತಿದೆ, ವೆಲ್ಲೂರು ಏನ್ರಿ ಕ್ರಿಶ್ಚಿಯನ್ ಮೆಡಿಕಲ್ ಸೊಸೈಟಿ, ಕ್ರಿಶ್ಚಿಯನ್ಸ್ ನೋಡ್ರಿ ಮೆಡಿಕಲ್ ಸೊಸೈಟಿ. ಸೊ ಅದೇ ಸೆಂಟ್ ರೀತಿ ಜಾನ್ಸ್ ಹ ಸೆಂಟ್ ಜಾನ್ಸ್ ಬ್ಯಾಂಗ್ಳೂರ್. ಸೆಂಟ್ ಜಾನ್ಸ್ ಬ್ಯಾಂಗ್ಳೂರು ಅದರ, ವಿಕ್ಟೋರಿಯಾ ಅದರ, ವಿಕ್ಟೋರಿಯಾ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಬಿಟ್ರೆ ಬಿಡ್ರಿ ಅಂತೀನಿ ಅದರ, ಅದು ಗೌರ್ಮೆಂಟ್ ಗೌರ್ಮೆಂಟ್ ಇದು ಅಲ್ವರ. ಆದ್ರೆ ಏನ್ರಿ ಮಾರ್ಕ್ ಹಾಸ್ಪಿಟಲ್. ಮಾರ್ತಾಸು ಅದರ, ಫಿಲೋಮಿನಾ, ಇದೆಲ್ಲ ಏನ್ ಮಾಡಿದ್ದ, ಇವೆಲ್ಲ ಉದ್ದೇಶನೇ ಈ ಪರ್ಪಸ್ ಇಂದ ಮಾಡಿದ, ಯಾಕಂದ್ರೆ ವಾಕ್ಯನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳೋದು. ಸೊ ಸೇತಾನೆ ಮಾಡೋದು ಅಂದ್ರೆ ವಾಕ್ಯನ ತಪ್ಪಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅದರ. ಸರಿ, ಇವಾಗ ಇದನ್ನ ಮಾಡ್ಬೇಕೋ ಮಾಡಬೇಡ್ದ, ಇದನ್ನ ಯಾವಾಗ ನಡೀತಾರೆ ಈ ಕೆಲಸಗಳನ್ನ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ, ಮತ್ತೆ 25ನೇ ಅಧ್ಯಾಯಲ್ಲಿ ಓದಿದ್ರೆ ಅಲ್ಲಿ ಹೇಳ್ತಾರೆ, ಓದೋಣ ಇಲ್ಲಿ ಮತ್ತೆ 25ನೇ ಅಧ್ಯಾಯ
35 36 ಓದಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ಹ್ಮ್ ಸಾಕ ಬ್ರದರ್? ಓದಿ 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 ಇಷ್ಟ ಹಂಗೆ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನೇ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಕಂಟಿನ್ಯೂ. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದ್ದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರಾ ಏನ್ ಹೇಳ್ತಾರೆ? ಸಾಕು ಇಷ್ಟ, ಥ್ಯಾಂಕ್ ಯು. ಸದ್ಯ ನೋಡ್ಬೇಕು ಹೇಳ್ತಾರೆ, ನೀವಿಲ್ಲಿ ಯಾರು ಒಬ್ರಿಗೆ ಮಾಡಿದ್ರೆ ಅದು ಯಾರಿಗೆ ಮಾಡ್ದಂತೆ? ನನಗೆ ಮಾಡ್ದಂಗೆ ಅಂತ ಮಾಡ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಅಯ್ಯೋ ಹಂಗೆ ಸೆರೆ ಮೇಲೆ ಇರೋರು ಯಾರು? ಎಲ್ಲ ಅಪರಿಚಿತರೇ. ಅದರ ವಸ್ತ್ರ ಇಲ್ದಿರೋರು ಯಾರು? ಅಪರಿಚಿತರು. ಅದರ ಏನ್ರಿ ಕಂಡವರು, ನಮ್ಗೆ ಗೊತ್ತಿಲ್ದಿರೋರು, ಅವ್ರಿಗೆಲ್ಲ ಏನ್ ಮಾಡಕ್ ನಮ್ಗೆ ಒಳ್ಳೇದು ಮಾಡ್ಬೇಕು ಅಂತ ಏನ್ ಮಾಡಿದ್ರು, ಇದನ್ನೆಲ್ಲ ಮಾಡಕ್ಕೆ ಶುರು ಮಾಡಿದ್ರು. ಆಕ್ಚುಲಿ ಈ ವಾಕ್ಯ ಯಾವಾಗ ಅಪ್ಲಿಕೇಬಲ್ ಆಗೋದು ಅಂತಂದ್ರೆ, ಏನ್ರಿ ಸೇತಾನ್ಗೆ ಯೇಸು ಕ್ರಿಸ್ತ ಉತ್ತರ ಕೊಟ್ರಲ್ಲ, ಎಂತ ಉತ್ತರ ಕೊಟ್ರು? ಅದರ ನೀನ ಯೆಹೋವನಾಗಿರಂತ ದೇವ್ರನ್ನ ಬಿಟ್ಟರೆ ಬೇರೆ ಯಾರನ್ನ ಏನ್ ಮಾಡ್ಬೋದು? ಆರಾಧಿಸ್ಬಾರ್ದು ಅಂದ್ಬಿಟ್ಟು. ಅದೇ ರೀತಿ ನಾವು ವಾಕ್ಯದಲ್ಲಿ ಇದು ಕರೆಕ್ಟ್ ಆಗಿರೋಂಥ ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡಕ್ ನಾವು ತಿಳ್ಕೊಬೇಕು. ನೋಡಿ, ಇದು ವಾಕ್ಯ ಯಾವಾಗ ಆಗೋದು, ಯಾವಾಗ ನೆರವೇರೋದು? 31ನೇ ವಾಕ್ಯ. ಇದಲ್ಲದೆ ನಿಮಗೆ ಸತ್ಯ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೂ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ನೋಡ್ರ, ಎಲ್ಲಿ ಕರ್ತನು ತನ್ನ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತ್ಕೋಬೇಕಾದ್ರೆ ಈ ಕೆಲಸಗಳೇನಾಗೋದು ಆಗೋದು ಅಲ್ವ? ಹಂಗಾರೆ ಯಾವಾಗ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ನಲ್ಲಿ ಮಹಿಮೆ ಸಿಂಹಾಸನದಲ್ಲಿ ಕೂತ್ಕೊಂತಾರೆ ಅಂದ್ರೆ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ಕಣ್ಣು ಕಾಣುವಂತ ರಾಜ್ಯನ ಸ್ಥಾಪನೆ ಮಾಡಬೇಕಾದ್ರೆ ಆಗುವಂತ ಕೆಲಸ. ಇದನ್ನ ಇವಾಗ ಅನ್ವಯಿಸ್ಕೊಂಡು ಇವಾಗ ಈ ಕೆಲಸ ಮಾಡಿದ್ರೆ ಆಗ್ತದ? ಖಂಡಿತವಾಗೂ ಇಲ್ಲ ರೀ. ಅದಕ್ಕೆ ನೋಡ್ಬೇಕಾದ್ರೆ ಸೇತಾನು ಈ ತರ ವಾಕ್ಯದ ಮುಖಾಂತರ ತಪ್ಪಾದ ರೀತಿಯಲ್ಲಿ ಏನ್ ಮಾಡ್ತಾನೆ, ಅಲ್ಲಿ ಮಾಡ್ತಾನೆ. ಮಾಡ್ಬಿಟ್ಟು ನಮ್ಮ ಒಂದು ನಿಜವಾದ ಒಂದು ಇಂಟೆನ್ಷನ್ ಏನ್ ಮಾಡ್ತಾನೆ, ಅಲ್ಲಿ ಡೈವರ್ಟ್ ಮಾಡ್ಬಿಡ್ತಾ ನೋಡಿರ್ತೀನಿ. ಇವಾಗ ಯೇಸು ಕ್ರಿಸ್ತು ಇದನ್ನ ಮಾಡ್ಬೋದಾಗಿತ್ತಲ್ಲ. ಯೋಚನೆ ಮಾಡಿ, ಯೇಸು ಕ್ರಿಸ್ತನೇ ಈ ಕೆಲಸಗಳು ಮಾಡ್ಬೋಯ್ತಲ್ಲ. ಎಷ್ಟು ಸತಿ ಯೇಸು ಕ್ರಿಸ್ತು ಮಾಡೋರೆ? ಎಷ್ಟು ಸತಿ ವಸ್ತ್ರ ಇಲ್ದಿರೋರಿಗೆ ವಸ್ತ್ರ ಕೊಟ್ಟವ್ರೆ? ಎಷ್ಟು ಸತಿ ಅನ್ನ ಪಾನ ಇಲ್ದಿರೋರಿಗೆ ಅನ್ನ ಪಾನಗಳನ್ನ ಕೊಟ್ಟವ್ರೆ? ಯೋಚನೆ ಮಾಡಿರ್ತೀನಿ. ಅದರ ಆಮೇಲೆ ಯೇಸು ಕ್ರಿಸ್ತು ಎಷ್ಟು ಸತಿ ಸೆರೆಯಲ್ಲಿರಂತ ಎಂತ್ರೆ ಜನಗಳಿಗೆ ಹೋಗ್ಬಿಟ್ಟು ಭೇಟಿ ಮಾಡಿ ಅವ್ರಿಗೆ ಸುವಾರ್ತೆನ ಸಾರಿದ್ದಾರೆ ಅಲ್ವರ? ಸೊ ನೋಡ್ಬೇಕಾದ್ರೆ ಎಷ್ಟು ಜನ ಕಾಯಿಲೆ ಇರೋ ಖಾಲಿ ವಾಸ ಮಾಡೋರು ಬಿಡ್ರಿ ಅಲ್ವರ? ಅದು ಬಿಟ್ಟೆ ಅಂತಂದ್ರೆ ಇದಲ್ಲಿ ವಸ್ತ್ರ ಇಲ್ದಿರೋರಿಗೆ ವಸ್ತ್ರ ಕೊಟ್ಟಿರೋದು, ನೀರು ಇಲ್ದಿರೋರಿಗೆ ನೀರು ಕೊಟ್ಟಿರೋದು, ಇವೆಲ್ಲ ಏನಿಲ್ಲ. ಆಹಾರ ಒಂದು ಕೊಟ್ಟವ್ರು ಏನ್ ಮಾಡ್ತೀವಿ ನೋಡ್ತೀರಪ್ಪ ಅಲ್ವರ? ಏನ್ರಿ ನಾವು ಅಪರಿಚಿತನಾಗಿದೆ ಅದರ ಅನ್ಯನಾಗಿದೆ ನೀನು ಸ್ವೀಕಾರ ಮಾಡಿದೆ. ಯೇಸು ಕ್ರಿಸ್ತು ಎಷ್ಟು ಜನ ಅನ್ಯನ ಸ್ವೀಕಾರ ಮಾಡೋರೆ? ರೋಡಲ್ಲಿ ಬೀದಿರಲ್ಲ, ಬರಪ್ಪ ನಾ ಹಿಂದೆ ಬರ್ರೆ ಅಂತ ಹೇಳೋರೆ ಯೇಸು ಕ್ರಿಸ್ತ? ಇಲ್ಲ ರೀ. ಯಾರ ಶಿಷ್ಯನಾಗೋದಿಕ್ಕೆ ಮನ್ಸಿದ್ರೆ ಮಾತ್ರ ಅಂತಂದ್ರು. ಹಂಗಾರೆ ಈ ಒಂದು ಕೆಲಸ ಕ್ರಿಸ್ತನೇ ಮಾಡ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು? ಸ್ವಲ್ಪ ಥಿಂಕ್ ಮಾಡ್ಬೇಕು. ಚೇತನ್ ಹೆಂಗ್ ಗೊತ್ತಾ ಮಾಡ್ಬಿಟ್ಟ ಆದಿ ಸಭೆಯಲ್ಲಿ? ಏನ್ರಿ ಬೈಬಲ್ ಹೆಂಗರು ಮುಚ್ಚಿಕ್ಬಿಟ್ಟ ಲ್ಯಾಟಿನ್ ಭಾಷೆಯಲ್ಲಿ. ಬೈಬಲ್ನ ಓದೋಕ್ಕೂ ಬಿಟ್ಟಿಲ್ಲ. ಬೈಬಲ್ ಯಾರು ಓದ್ತಾರೋ ಏನ್ರಿ ಬೈಬಲ್ ಅರ್ಥ ಆಗೋ ರೀತಿಯಲ್ಲಿ ಮಾಡ್ಬಿಟ್ಟ. ಬೈಬಲ್ನ ತಪ್ಪಾದ ರೀತಿಯಲ್ಲಿ ಮಾಡ್ದ, ಪ್ರೆಸೆಂಟೇಷನ್ ಮಾಡ್ದ. ಜನಗಳು ತಾನೇನು ಅರ್ಥ ಮಾಡ್ಕೊಂಡ್ರು ಅದನ್ನೇ ಸತ್ಯ ಅಂತ ತಿಳ್ಕೊಂಬಿಟ್ರು. ಅವಾಗ ಏನಾಯ್ತು ಅಂತಂದ್ರೆ ಸಭೆ ಏನಾಗ್ಬಿಡ್ತು, ಸತ್ಯದಿಂದ ಬಿದ್ದೋಗ್ಬಿಡ್ತು. ಅನ್ನ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ತನ್ನ ಸಹೋದರಗಳಿಗೆ ಇದೇ ತರ ಶೋಧನೆ ಕೊಡ್ತಾನೆ. ಸಮಾಜನ ಏನ್ ಮಾಡ್ಬೇಕು? ನಾವು ಮೇಲಕ್ಕೆ ಎತ್ತಬೇಕು. ಸಮಾಜ ಸುಧಾರಣೆ ಮಾಡ್ಬೇಕು. ಸಮಾಜನ ಸರಿಪಡಿಸ್ಬೇಕು. ಅದರ ಇದು ನಮ್ಮ ಕರ್ತವ್ಯ ಅಲ್ಲ. ಯೇಸು ಕ್ರಿಸ್ತು ಕೂಡ ಯಾವತ್ತು ಸಮಾಜನ ಏನ್ ಮಾಡಕ್ ಹೋಗಿಲ್ಲ, ಸುಧಾರಣೆ ಮಾಡಕ್ ಹೋಗಿಲ್ಲ. ಅದರ ಅವರು ಯಹೂದ್ಯರ ಪರವಾಗಿ ನಿಂತ್ಕೊಂಡು ರೋಮರ ವಿರುದ್ಧವಾಗಿ ಜಗಳ ಆಡಿದ್ರ, ಹೋರಾಟ ಮಾಡಿದ್ರ? ಅಲ್ರ ಏನು ಮಾಡಲಿಲ್ಲ ಅವರು. ಅಲ್ರ ಅವ್ರ ಕೆಲಸ ಏನಾಗಿತ್ತು? ಭೂಲೋಕಕ್ಕೆ ಬಂದು ಈಡು ಕೊಡೋದೇ ಅವ್ರ ಕೆಲಸ ಆಗಿತ್ತು.
ಸುವಾರ್ತೆ ಸಾರದೇ ಕೆಲಸ ಆಗಿತ್ತು, ಅಷ್ಟೇ ಮಾಡ್ಕೊಂಡು ಹೋದ್ರು ಹೊರತು ಎಲ್ಲಾರ್ಗು ಏನ್ ಮಾಡಕ್ ಹೋಗಿಲ್ಲ. ಅವರು ಏನ್ರಿ ಎಲ್ಲಾ ರೀತಿ ಒಂದು ಬೆನಿಫಿಟ್ಸ್ ಕೊಡಕ್ ಹೋಗಿಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರ್ತೀನಿ, ಯೇಸು ಕ್ರಿಸ್ತು ಅದ್ಭುತಗಳು ಮಾಡಿದ್ರು ಅಲ್ವರ. ಈಗ ಹೆಂಗ್ ಅದ್ಭುತ ಮಾಡಿದ್ರು ನೋಡಿ, ಕಣ್ಣಿಲ್ದಿರೋನ್ಗೆ ಏನ್ ಮಾಡಿದ್ರು, ಕಣ್ಣ ಕೊಟ್ರು, ಕೈ ಇಲ್ದಿರೋನ್ಗೆ ಕೈ ಕೊಟ್ರು ಅಲ್ವರ. ಅಷ್ಟೇ, ಅವನ್ಗೆ ದೇಹದಲ್ಲಿ ಒಂದು ಪರಿಪೂರ್ಣವಾಗಿರೋಂಥ ಮನುಷ್ಯ ಆದಾಮು ಈಡೇನ್ ತೋಟದಲ್ಲಿ ಯಾವ ತರ ಇದ್ನೋ ಆ ತರ ಲೆವೆಲ್ ಕರ್ಕೊಂಡ್ ಬಂದ್ಬಿಟ್ರ? ಇಲ್ಲ ರೀ. ಯಾಕೆ ಕರ್ಕೊಂಬಂದಿಲ್ಲ? ಯಾಕಪ್ಪ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆ ಲೆವೆಲ್ಗೆ ಕರ್ಕೊಂಬಂದ ಅಂತಂದ್ರೆ ಏನ್ರಿ ಅದು ದೇವ್ರ ಚಿತ್ತ. ಇವಾಗ ಅಲ್ಲ ರೀ, ಇವಾಗ ಅದಲ್ಲ. ಇವಾಗ ಆದಾಮಿನ ಪರ್ಫೆಕ್ಷನ್ ಕರ್ಕೊಂಬರೋದು ದೇವ್ರ ಚಿತ್ತ ಅಲ್ಲ ರೀ. ಕಾಯಿಲೆ ಇದ್ದವನ್ಗೆ ಕಾಯಿಲೆ ವಾಸಿ ಮಾಡಿದ್ರು ಅಷ್ಟೇ, ಕಣ್ಣಿದ್ರು ಕಣ್ಣು ಮಾತಾ ಕೊಟ್ರು. ಆದ್ರೆ ಅವನ ದೇಹದಲ್ಲಿ ಬೇರೆ ಎಷ್ಟೋ ಕೊರತೆಗಳೇನಾಗಿತ್ತು ಇತ್ತು. ಇಮ್ಯಾಜಿನ್ ಮಾಡಿ, ಒಂದು ಬತ್ತೋಗಿರೋ ಕೈ ಒಬ್ಬ ಮನುಷ್ಯನ್ಗೆ ಏನ್ ಮಾಡ್ತಾರೆ, ಕೈನ ವಾಸಿ ಮಾಡ್ತಾರೆ, ಇನ್ನೊಂದು ಕೈ ಬೆಳೆ ಥರನೇ ಮಾಡ್ತಾರೆ. ಅವನು ಎಷ್ಟು ಆರೋಗ್ಯವಾಗಿದ್ದ? ಗುಂಡ್ಲಿಕ್ಕೆ ಇದ್ನಾ? ಇಲ್ಲ. ಬತ್ತೋಗಿರೋ ಕೈಯಿಂದ ತೆಳ್ಳಗೆ ಏನಾಗಿರ್ತಾರೆ, ಒಣಕೊಂಡಿರ್ತಾನೆ ಅಲ್ವರ. ಅವನಿಗೆ ಹೆಂಗ್ ಆರೋಗ್ಯ ಕೊಟ್ರು? ಅವನು ಒಣಕಿನ ದೇಹನೇ ಇತ್ತು, ಆದ್ರೆ ಏನ್ ಕೊಟ್ರು ಅವನ್ಗೆ? ಆ ದೇಹದಲ್ಲಿ ಆ ಕೈ ಮಾತ್ರ ಬತ್ತೋಗಿರೋದು, ಮತ್ತೊಂದು ಕೈ ತರ ಬೆಳೆ ತರ ಮಾಡಿದ್ರು. ಗೂನ್ ಬೆನ್ನಿರಂತ ಸ್ತ್ರೀ ನೆಟ್ಟಿಗೆ ನಿಂತ್ಕೊಳ್ಳೋ ತರ ಮಾಡಿದ್ರು ಅಷ್ಟೇ ಹೊರತು ಆ ದೇಹದಲ್ಲಿ ಎಲ್ಲಾ ಕಾಯಿಲೆಗಳು ಏನ್ರಿ, ಆ ದೇಹದಲ್ಲಿ ಒಂದು ಚರ್ಮ ಎಲ್ಲ ತುಂಬಿಕೊಂಡು ಗಟ್ಟಿ ಮುಷ್ಟಾಂಗವಾಗಿ ದೇಹ ತರ ಕೊಟ್ಬಿಟ್ರ? ಇಲ್ಲ ರೀ ಅಲ್ವರ. ಆ ಲಾಜರ್ಗೆ ಲಾಜರ್ಗೂ ಅಷ್ಟೇ ಅದೇ ದೇಹ ಕೊಟ್ರು. ಅರೆ ಆ ದೇಹದಲ್ಲಿ ಇನ್ನ ಹೈಟು ಜಾಸ್ತಿ, ವೇಟ್ ಜಾಸ್ತಿ, ಇನ್ನ ಆರೋಗ್ಯವಾಗಿರೋಂಥ ದೇಹ ಕೊಟ್ರಂದ್ರೆ ಇಲ್ಲ ರೀ. ಸತ್ತೋಗಿರೋ ದೇಹ ಸಾಯಕ್ಕಿಂತ ಮುಂಚೆ ಹೇಗಿತ್ತು ಅಷ್ಟೇ ಒಂದು ಸ್ಥಿತಿಗೆ ವಾಪಸ್ ರಿಸ್ಟೋರ್ ಮಾಡಿದ್ರು ಹೊರತು ಪರ್ಫೆಕ್ಷನ್ ಅಲ್ಲ, ಪರಿಪೂರ್ಣವಂತ ಆದಾಮನ ಕಂಡೀಷನ್ ಅಲ್ಲ. ಯಾಕೆ ಅಂತಂದ್ರೆ ಕ್ರಿಸ್ತನ್ಗೆ ಚೆನ್ನಾಗಿ ಗೊತ್ತು, ಇವಾಗ ಎಷ್ಟೇ ಏನೇ ಒಳ್ಳೇದ್ ಮಾಡೋದು ಸರಿ, ಮನುಷ್ಯ ಏನಾಗ್ತಾರೆ ಒಂದಲ್ಲ ಒಂದಿನ ಸತ್ತೇ ಸಾಯ್ತಾನೆ. ಅದರಿಂದ ಇವಾಗ ಎಷ್ಟೇ ಒಳ್ಳೇದ್ ಮಾಡಿದ್ರು, ಎಷ್ಟೇ ಸಮಾಜ ಸುಧಾರಣೆ ಮಾಡಿದ್ರು, ಎಷ್ಟೇ ಮನುಷ್ಯರಿಗೆ ನೀವೇನೇ ಆಶೀರ್ವಾದ ಕೊಟ್ರು, ಐಶ್ವರ್ಯ ಕೊಟ್ರು, ವಸ್ತ್ರ ಕೊಟ್ರು, ನೀರು ಕೊಟ್ರು, ತಿನ್ನೋದಿಕ್ಕೆ ಉಣ್ಣೋದಿಕ್ಕೆ ಎಲ್ಲ ಕೊಟ್ರು ಸರಿ, ಆದ್ರೆ ಅವನಿಗೆ ನಿತ್ಯ ಜೀವ ಕೊಡಕ್ ಸಾಧ್ಯನಾ? ಇಲ್ಲ ರೀ. ಅದಕ್ಕೆ ಯೇಸು ಕ್ರಿಸ್ತು ಈ ಕೆಲಸಗಳನ್ನ ಇವಾಗ ಮಾಡ್ಲಿಲ್ಲ. ಅಂದ್ರೆ ಮನುಷ್ಯನಿಗೆ ಇವೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನ್ ಕೊಡ್ಬೇಕು? ನಿತ್ಯ ಜೀವ ಕೊಡ್ಬೇಕ್ರಿ. ಅಂದ್ರೆ ಸತ್ತೋಗಿರೋಂಥ ಮನುಷ್ಯನ ವಾಪಸ್ ಇದೇ ಭೂಮಿಗೆ ಜೀವಂತವಾಗಿ ಏನ್ ಮಾಡಬೇಕು? ತರಬೇಕು. ಇದೇ ಭೂಮಿಗೆ ಜೀವಂತವಾಗಿ ತಂದಿದ್ಮೇಲೆ ಆಮೇಲೆ ಅವ್ನಿಗೆ ಏನ್ ಮಾಡ್ಬೇಕು? ಇವೆಲ್ಲ ಕೆಲಸಗಳನ್ನ ಮಾಡಿದ್ರೆ ಅವನ್ ತಿರ್ಗಾ ಸಾಯೋದಿಕ್ಕೆ ಹೋಗುವಂತ ಅವಶ್ಯಕತೆ ಇರಲ್ಲ. ಭೂಮಿಯಲ್ಲಿ ಶಾಶ್ವತವಾಗಿ ಪರಿಪೂರ್ಣವಾಗಿ ನಿತ್ಯ ಜೀವ ಪಡ್ಕೊಂಡು ಅವ್ನು ಬದುಕಿರ್ತಾನೆ. ಅಂತ ಮನುಷ್ಯನ್ ಎಷ್ಟು ಬೇಕಾದ್ರೆ ಒಳ್ಳೇದ್ ಮಾಡ್ರಿ, ಅದೇನಾಗ್ತದೆ? ಪರ್ಮನೆಂಟ್ ಆಗಿ ಉಳಿತದೆ. ಅದು ಟೆಂಪ್ರರಿ ಏನಾಗಲ್ಲ, ಅದು ಉಳಿಯೋದಿಲ್ಲ. ಅದಕ್ಕೆ ಕ್ರಿಸ್ತನು ಸೇತಾನ ಈ ಆಫರ್ನ ಒಪ್ಕೊಂಡಿಲ್ಲ. ಅದರ ಸಭೆ ಕೂಡ ಈ ಕೆಲಸನ ಇವಾಗ ಮಾಡಕ್ ಹೋಗ್ಬಾರ್ದು. ಇವಾಗ ನೋಡಿ ಯೋಚನೆ ಮಾಡಿದ್ದೀನಿ, ಲೋಕದಲ್ಲಿ ದುರ್ಘಟನೆ ನಡೆಯಲ್ವಾ? ಏನ್ರಿ, ಸುನಾಮಿ ಬಂತು, ಕುಚ್ಕೊಂಡು ಹೋಗ್ಬಿಡ್ತು, ನಮ್ಗೆ ಅನುತಾಪ ಇದೆ, ಅನುಕಂಪ ಇದೆ, ಅದ್ ನೋಡ್ಬಿಟ್ಟು ಅಯ್ಯೋ ಅಂತಂತ್ರಿ. ಹಂಗಂದ್ಬಿಟ್ಟು ಅಯ್ಯೋ ಸುನಾಮಿ ಕುಚ್ಕೊಂಡ್ಬಿಟ್ಟಿದೆ, ಬನ್ನಿ ಎಲ್ಲ ದುಡ್ಡು ಹಾಕ್ರಿ ದಯವಿಟ್ಟು ಎಲ್ಲ ದುಡ್ಡು ಸೇರಿಸಿ ನಾವೇನ್ ಮಾಡೋಣ, ಸ್ವಲ್ಪ 1 ಲಕ್ಷ ಸೇರ್ಸೋಣ, 2 ಲಕ್ಷ ಸೇರ್ಸೋಣ, ಅವ್ರಿಗೆಲ್ಲ ಏನ್ ಮಾಡೋಣ, ಸಮಾಜ ಸುಧಾರಣೆ ಮಾಡಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು. ಇದು ದೇವ್ರ ಮಕ್ಳ ಕೆಲಸ ಅಲ್ಲ ಇವಾಗ ಅಲ್ದರ. ಏನ್ರಿ, ಇನ್ನೊಂದು ಏನ್ ನಡೀತದೆ ಇವಾಗ ನಡೀತದೆ, ಬೆಂಕಿ ಹಚ್ಕೊಂತೈತೆ ನೋಡಿರ್ತೀನಿ, ಕಾಡ್ಗಿಚ್ಚು. ಅಯ್ಯೋ ಇಷ್ಟು ಜನ ನಾಶ ಆಗ್ಬಿಟ್ರು, ಕೋವಿಡ್ ಬಂದ್ಬಿಡ್ತು, ಇಷ್ಟು ಜನ ನಾಶ ಆಗ್ಬಿಟ್ರು, ಅಯ್ಯೋ ನಾವೆಲ್ಲ ಏನ್ ಮಾಡೋಣ, ನಮ್ದೊಂದು ದಿನದ ಸಂಬಳ ಕೊಡೋಣ ಅಲ್ದರ. ನೀವೇನ್ ಕೊಟ್ಟೆ ಏನ್ ಪ್ರಯೋಜನ? ಏನು ಕೋವಿಡ್ ತೆಗಿಕಾಯ್ತದ? ಅವ್ರಿಗೆ ಮರಣದಿಂದ ಶಾಶ್ವತವಾಗಿ ಜೀವ ಕೊಡಕ್ಕಾಯ್ತದ? ಇಲ್ಲ ರೀ. ನಾವು ಇವಾಗ ಏನೇ ಮಾಡ್ಲಿ ರೀ ಅಲ್ದರ, ಏನ್ರಿ ಟೆಂಪ್ರರಿ. ಅದಕ್ಕೆ ಎಷ್ಟು ಜನ ಗೊತ್ತಾ ಮಾಡ್ತಾರೆ, ಫೇಸ್ಬುಕ್ಕು, ಟ್ವಿಟ್ಟರು, ಆಮೇಲೆ ಏನ್ರಿ ಇನ್ಸ್ಟಾಗ್ರಾಮು, ಅದೆಲ್ಲ ಏನ್ ಬರ್ತದೆ, ಅಯ್ಯೋ ಇಂಥವ್ರಿಗೆ ಕಾಯಿಲೆ ಇದೆ ದಯವಿಟ್ಟು ಪಾಪ ನೋಡಿ, ಅವ್ರಿಗೆ ಒಂದೇ ಮಗು, ಅವ್ರಿಗೆ ತುಂಬಾ ಕಾಯಿಲೆ ನಳ್ತಾ ಇದ್ದಾರೆ, ಕ್ಯಾನ್ಸರ್, ಅವ್ರಿಗೆ 22 ಲಕ್ಷ ಬೇಕು, 30 ಲಕ್ಷ ಬೇಕು, ದಯವಿಟ್ಟು ನೀವೇನ್ ಮಾಡಿ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ. ಜಾಸ್ತಿ ಇಲ್ಲ, 1 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಮಾಡ್ತಾರೆ. ಇವೆಲ್ಲ ಮೆಸೇಜ್ಗಳು ಬರ್ತದೆ. ನಮ್ಗೆ ಅನಿಸ್ತದೆ 1 ರೂಪಾಯಿ ತಾನೆ, ಇಟ್ಸ್ ನಾಟ್ ಎ ಗ್ರೇಟ್ ಮ್ಯಾಟರ್ ಅಲ್ವರ. ಆದ್ರೆ ನಾವು ಸ್ವಲ್ಪ ಥಿಂಕ್ ಮಾಡ್ಬೇಕೇನಪ್ಪ ಅಂದ್ರೆ, ಅದು ಲೋಕದಲ್ಲಿ ಬಿಟ್ಟಿರೋಂಥ ಒಂದು ಕಷ್ಟ ಸಂಕಟಗಳ ಒಂದು ಏನ್ರಿ ಆಡಂಬರ. ದೇವರೇ ಬಿಟ್ಟವ್ರೆ, ಬೈಬಲ್ ಹೇಳ್ತಾರಲ್ಲ, ಕಷ್ಟ ಸಂಕಟಗಳೇ ಅದರ ಆಡಂಬರ. ದೇವರನ್ನ ಒದಿಸ್ಕೊಟ್ಟಿದ್ದಾರೆ, ಪಾಪದ ಸಂಬಳ ಮರಣನ ಅವರು ಅನುಭವಿಸ್ಲಿ ಅಂತಾನೆ ದೇವ್ರು ಬಿಟ್ಟಿರೋದು. ಇವತ್ತು ನಾವೇನೇ ಒಂದು ಚಿಕಿತ್ಸೆ ಕೊಟ್ಟರು, ಏನೇ ಒಂದು ಆರೋಗ್ಯ ಕೊಟ್ಟರು, ಅವರು ಪರಿಪೂರ್ಣ ಹಂತಕ್ಕೆ ಬರ್ತಾರಾ? ಇಲ್ಲ ರೀ, ನಾನು ಸ್ಟೇಜಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈ ಟೆಂಪ್ರರಿ ಆಗಿರೋಂಥ ಕೆಲಸಗಳನ್ನ ಮಾಡೋಂಥದ್ದು ದೇವ್ರ ಮಕ್ಳಿಗೆ ಕೆಲಸ ಅಲ್ಲ ರೀ. ಹೆಂಗ್ ಮಾಡ್ಬೇಕು ಕೆಲಸ ಅಂದ್ರೆ, ಮಾಡೋದೇ ಅದು ಪರ್ಮನೆಂಟ್ ಆಗಿರ್ಬೇಕ್ರಿ, ಶಾಶ್ವತವಾಗಿ ಇರಬೇಕು. ಅವ್ರಿಗೆ ಕೊಡೋಂಥ ಆಶೀರ್ವಾದ ಎಂದೆಂದಿಗೂ ಏನಾಗಿರ್ಬೇಕು, ಅವರು ಯಾವತ್ತು ಮರಿದಿರಂತ ಆಶೀರ್ವಾದ ಕೊಡಬೇಕು.
ಇದನ್ನ ಹೇಗೆ ಕೊಡಕ್ ಸಾಧ್ಯ ಅಂದ್ರೆ ಸಭೆ ಆಗಿರೋ ನಾವು ನಮ್ಮ ಓಟ ಓಡ ಮುಗಿಸಿದ್ರೆ ಮುಗೀತು. ಆಟೋಮೆಟಿಕ್ ಆಗಿ ಇಡೀ ಲೋಕ ಜನಗಳಿಗೆ ಏನಾಗ್ತಾರೆ ಆಶೀರ್ವಾದ ಬತ್ತ ನೋಡಿರ್ತೀನಿ. ಅದನ್ನ ನಾವು ದೃಷ್ಟಿ ಇಟ್ಕೊಂಡಿರ್ಬೇಕ್ರಿ. ಯೇಸು ಕ್ರಿಸ್ತು ಅದಕ್ಕೆ ಇವೆಲ್ಲ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ನಾನ್ ಸಾಯ್ಬೇಕು, ನಾನ್ ಫೇತ್ಫುಲ್ ಆಗಿರ್ಬೇಕು ದೇವ್ರಿಗೆ. ನಾನ್ ಶಿಲ್ಬೆ ಮೇಲೆ ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿದ್ರೆ ಖಂಡಿತವಾಗೂ ನೆಲೆ ಮಾಡ್ಬೋದು, ಆಶೀರ್ವಾದ ಮಾಡ್ಬೋದು ದೇವ್ರೆ. ಅದಕ್ಕೆ ನನಗೆ ಏನ್ ಮಾಡೋ ಬಲ ಕೊಡು ಅಂತ ಇದನ್ನ ಯೇಸು ಕ್ರಿಸ್ತನ್ ಕೇಳ್ಕೊಂಡ್ರು ಅಲ್ರ. ಕರ್ತನಲ್ಲಿ ಪ್ರೀತಿ ಅನ್ಸೋರ್ಲೆ ಯೇಸು ಕ್ರಿಸ್ತನ ಸಹೋದರಗಳಾಗಿರೋ ನಮಗೂ ಚೇತನ್ ಕರೆಕ್ಟಾಗಿ ಏನ್ ಮಾಡ್ತಾನೆ, ಇದೇ ಶೋಧನೆ ಕೊಡ್ತಾನೆ. ಇವಾಗ ನೋಡಿ, ಸಹೋದರಗಳನ್ನ ಯಾರು ಅದಕ್ಕೆ ಸಹೋದರಗಳನ್ನ ಯಾರು ಲೋಕ ಜನಗಳ. ಪಾಪ ಕ್ರೈಸ್ತವ್ರುಗಳು ಇವತ್ತು ಏನ್ ತಿಳ್ಕೊಂಬಿಟ್ರೆ ಗೊತ್ತಾ, ಯೇಸು ಕ್ರಿಸ್ತನ ಸಹೋದರು ಅಂದ್ರೆ ಯಾರು, ಅಲ್ಲೇ ಮತದಲ್ಲಿ ಹೇಳ್ತಾರಲ್ಲ, ಇವ್ರಲ್ಲಿರೋಂಥ ಚಿಕ್ಕವ್ರಿಗೆ ಯಾರೋ ಒಬ್ಬರು ಸಹೋದರಿಗೆ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ, ನನಗ್ ಮಾಡ್ದಂಗೆ ಅಂತ. ಲೋಕದ ಕ್ರೈಸ್ತವ್ರು ಏನ್ ತಿಳ್ಕೊಂಬಿಟ್ರೆ ಪಕ್ಕ ಮನೆಯವ್ರು ಎಲ್ಲಾರು ನಮ್ಮ ಏನ್ರಿ ಸಹೋದರರು, ಲೋಕದಲ್ಲಿ ಇರೋಂಥವ್ರು ಎಲ್ಲಾರು ನಮ್ಮ ಸಹೋದರು ಅಂತ ಹೇಳ್ತಾರೆ. ನೋ, ಲೋಕದಲ್ಲಿ ಇರೋರು ಎಲ್ಲರೂ ನಮ್ಮ ಏನ್ರಿ ಸ್ನೇಹಿತರು, ಬಂಧು ಬಳಗದವರು, ನಮ್ಮ ಸಹೋದರಗಳಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಕ್ರಿಸ್ತನ್ಗೆ ಸಹೋದರಗಳು ಯಾರಪ್ಪ ಅಂದ್ರೆ ಓನ್ಲಿ ಕಾನ್ಸಿಕ್ರೇಟೆಡ್, ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರೋರು ಮಾತ್ರನೇ ಕ್ರಿಸ್ತನ್ಗೆ ಏನ್ರಿ ಸಹೋದರರು, ಬೇರೆ ಯಾರು ಸಹೋದರಗಳಲ್ಲೂ ಅಲ್ಲ. ಇದೇ ರೀತಿ ಲೋಕದಲ್ಲಿ ಯಾರೋ ಕಷ್ಟ ಪಡ್ತಾ ಇದ್ರೆ, ವೇದನೆ ಪಡ್ತಾರೆ, ತೊಂದರೆ ಪಡ್ತಾ ಇದ್ರೆ ಅಲ್ರ, ಅದ್ರ ಬಗ್ಗೆ ನಾವು ಜಾಸ್ತಿ ಏನ್ ಮಾಡಕ್ ಹೋಗ್ಬಿಡೋದು, ಕಾಳಜಿ ಕೊಡಕ್ ಹೋಗ್ಬಿಡೋದು. ಅದ್ರ ಬಗ್ಗೆ ಜಾಸ್ತಿ ನಾವು ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ದು ಅಲ್ರ. ಒಬ್ರು ತುಂಬಾ ವೇದನೆ ಪಡ್ತಾ ಇರ್ತಾರೆ, ಅಯ್ಯೋ ಸರ್ ನಮ್ಗೆ ತುಂಬಾ ಕಷ್ಟ ಇದೆ, ದಯವಿಟ್ಟು ಸಹಾಯ ಮಾಡಿ, ನೀವು ಚರ್ಚ್ ಇದೆಯಲ್ಲ, ನೀವು ಕ್ರಿಶ್ಚಿಯನ್ಸ್ ಅಲ್ಲ, ನೀವು ಸಹಾಯ ಮಾಡಿ ಅಂತಂದ್ರೆ ನಾವು ಅದಕ್ಕೆ ಎಂಕರೇಜ್ಮೆಂಟ್ ಮಾಡಕ್ ಹೋಗ್ಬಾರ್ದು ಅಲ್ವರ. ಎಂಕರೇಜ್ಮೆಂಟ್ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಇದು ನಮ್ಮ ಕೆಲಸ ಇವಾಗ ಅಲ್ಲ ಏನ್ರಿ. ನಾವು ಸಹಾಯ ಮಾಡಿ ಅವ್ರಿಗೆ ಸಂಪೂರ್ಣವಾಗಿ ಹೊರಗಡೆ ಬರೋಕ್ಕೆ ತರ್ಸೋದಿಕ್ಕಾಗ್ತದ, ಸಂಪೂರ್ಣವಾಗಿ ಅವ್ರಿಗಿರೋಂಥ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನ ನೀಗಿಸೋಕ್ಕಾಗ್ತದ, ಆಗೋದಿಲ್ಲ ರೀ. ಇಂದ ಕರ್ತನಲ್ಲಿ ಪ್ರೀತಿ ಅಂದ್ಗಳೇ ಈ ರೀತಿ ಸೇತಾನ ಹೆಂಗ್ ಗೊತ್ತಾ ಮಾಡವನೆ, ಎಲ್ಲಾರ ಮೈಂಡ್ಗಳನ್ನ, ಮುಖ್ಯವಾಗಿ ಕ್ರೈಸ್ತವ್ರ ಮೈಂಡ್ಗಳನ್ನ ಡೈವರ್ಟ್ ಮಾಡಿಬಿಟ್ಟು ಸತ್ಯದಿಂದ ದೂರ ಏನ್ ಮಾಡೋಣ, ನಮ್ಮನ್ನ ಕರ್ಕೊಂಡೋಗ್ಬಿಡ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈ ಸಭೆಗಳೆಲ್ಲ ಹಂಗೆ ಮಾಡೋದು. ಅವ್ರು ಏನ್ ಮಾಡ್ತಾರೆ ಸಭೆಗಳು, ಎಲ್ಲ ಬಡತನದವರಿಗೆ ಸಹಾಯ ಮಾಡೋದು, ಅವ್ರನ್ನೇ ಮಾಡೋದು, ಅವ್ರನ್ನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡೋದು. ಹೀಗೆ ಕನ್ವರ್ಷನ್ ಅಂತ ತಾಟ್ ಬಂದಿರೋದು. ಕನ್ವರ್ಷನ್ ಅಲ್ಲ ರೀ ನಮ್ಮ ಕೆಲಸ, ಕನ್ವರ್ಷನ್ನೇ ಮಾಡಕ್ ಹೋಗ್ಬಾರ್ದು. ಕನ್ವರ್ಷನ್ ಅಲ್ಲ, ಸತ್ಯದ ಮಾರ್ಗಕ್ಕೆ ತರಬೇಕು. ನಾವು ಕ್ರಿಸ್ತನ್ ತರ ಏನಾಗಬೇಕು, ನಾವು ಮಾರ್ಪಾಡಾಗ್ಬೇಕ್ರಿ. ಇದು ನಮ್ಮ ಉದ್ದೇಶ. ಯಾರು ಕ್ರಿಸ್ತನ್ ತರ ಬಾಳಕ್ಕೆ ಮನ್ಸಿದ್ಯೋ ಇವ್ರಿಗೆ ಏನ್ ಬೇಕೋ ಸಹಾಯ ಮಾಡಕ್ ನಾವೇ ಮಾಡ್ಬೇಕು. ಮುಂದೆ ಯಾವತ್ತು ಕಾದಿರ್ಬೇಕು ಅಷ್ಟೇ ಹೊರತು ಇಡೀ ಲೋಕ ಸಮಾಜನ ಸುಧಾರಣೆ ಮಾಡೋಂಥದ್ದು ನಮ್ಮ ಕೆಲಸ ಅಲ್ಲ. ಅದಕ್ಕೆ ಸೇತಾನ ಏನ್ ಮಾಡ್ಬಿಡ್ತಾನೆ, ಇನ್ ಹೆಂಗ್ ತರ್ತಾನೆ ನೋಡಿ ಆಲೋಚನೆ. ಕ್ರೈಸ್ತವ್ರು ಹೆಂಗ್ ಅಂದ್ರೆ, ಅಯ್ಯೋ ಇದು ಮಾಡದಿರ ಇದ್ರೆ ನೀವೇನ್ ಮಾಡ್ದಂಗೆ, ಕ್ರಿಸ್ತನ ಒಂದು ಗುಣಲಕ್ಷಣಗಳೇ ಆಪೋಸಿಟ್ ಆಗಿದ್ದಂಗೆ, ನಿಮ್ಗೆ ಅನುತಾಪನೇ ಇಲ್ದಿರಂಗೆ, ನಿಮ್ಗೆ ಪ್ರೀತಿನೇ ಇಲ್ದಿರಂಗೆ, ನಿಮ್ಗೆ ಮಮತೆನೇ ಇಲ್ದಿರೋ ತರ ನೀವು ತುಂಬಾ ಕ್ರೂರಿಗಳು, ತುಂಬಾ ಕಠಿಣ ಮನ್ಸು ಅಂತ ಏನ್ ಮಾಡ್ತಾರೆ ಆಲೋಚನೆನ ತಂದ್ಬಿಟ್ಟು. ಅದಕ್ಕೆ ಸಭೆ ಏನ್ ಮಾಡ್ಬಿಡ್ತು, ಆದಿಕಾಲದ ಸಭೆ ಇದು ಒಬ್ರಿಗೆ ಸಹಾಯ ಮಾಡೋದೇ ಅಂತ ತಿಳ್ಕೊಂಡ್ಬಿಟ್ರು, ಇದೇ ಕ್ರಿಸ್ತನ ಸ್ವಾರೂಪ್ಯ ಅಂತ ತಿಳ್ಕೊಂಬಿಟ್ರು, ಇದೇ ಪ್ರೀತಿ ಅಲ್ವರ ಅಂತ ತಿಳ್ಕೊಂಬಿಟ್ರು. ಇದೇ ನಮ್ದೇನ್ರಿ ನಮ್ಮ ಒಂದು ಅಫೆಕ್ಷನ್, ಅದರ ಕರುಣೆ ಅಂತ ತಿಳ್ಕೊಂಬಿಟ್ರು. ನೋಡ್ರಿ ಅದರ ನಾವ್ ಏನೇ ಕೊಟ್ಟರು ಏನ್ ಗೊತ್ತಾರೆ, ಟೆಂಪ್ರರಿ, ಏನು ಪ್ರಯೋಜನ ಇಲ್ಲ. ಯೋಚನೆ ಮಾಡಿ ಇದ್ದೀನಿ ಅಲ್ವರ. ಆದ್ರೆ ಅವ್ರಿಗೆ ಪ್ರಾಬ್ಲಮ್, ಪರ್ಮನೆಂಟ್ ಆಗಿರೋ ಪ್ರಾಬ್ಲಮ್ ಸಾಲ್ವ್ ಆಯ್ತದ, ಅದನ್ನ ನೋಡ್ಬೇಕ್ರಿ. ಯಾವತ್ತು ಒಬ್ಬ ಮನುಷ್ಯನ್ಗೆ ಕೊಟ್ರೆ ಹೆಂಗಿರ್ಬೇಕು ಅಂತಾರೆ, ಇನ್ನೊಂದ್ಸತಿ ಅವನ ಬಗ್ಗೆ ಕೇಳಲೇಬೇಡ್ದ್ರಿ. ಆ ಥರ ಕೊಡೋ ರೀತಿಲಿ ಏನಾಗಿರ್ಬೇಕು, ಅಲ್ಲಿರ್ಬೇಕು ಅಲ್ವರ. ಅದಕ್ಕೆ ನಮ್ಮ ಕರ್ತನು ಪ್ರಾರ್ಥನೆ ಹೇಳ್ಕೊಟ್ರು. ಏನ್ ಹೇಳ್ಕೊಟ್ರು, ನಿನ್ನ ರಾಜ್ಯವು ಬರಲಿ. ನಿನ್ನ ರಾಜ್ಯವು ಬರಲಿ. ಅದರ ಸಭೆ ದೇವತ್ರ ಏನ್ ಕೇಳ್ಕೊಬೇಕು, ಯೇಸು ಕ್ರಿಸ್ತ ಹೇಳ್ಬಿಟ್ಟು ಹೇಳ್ಕೊಟ್ರು, ನಿಮ್ ಪ್ರೇಯರ್ ಮಾಡಿ ಅಂತಂದ್ರು, ನಿನ್ ರಾಜ್ಯವು ಬರಲಿ ಅಂತಂದ್ರು, ನಿನ್ ಚಿತ್ತ ಬರೋಕ್ತೇನಾಗ್ಲಿ ನೆರವೇರ್ಲಿ ಅಂತ ಪ್ರಾರ್ಥನೆ ಮಾಡಿ ಅಂತಂದ್ರು. ಯಾಕೆ ಅದನ್ನ ಹೇಳ್ಕೊಟ್ರು ಗೊತ್ತಾ ಏನ್ರಿ, ಅದನ್ನ ಯಾಕಪ್ಪ ಹೇಳ್ಕೊಟ್ರು ಅಂದ್ರೆ, ಯೇಸು ಕ್ರಿಸ್ತು ಒಂದ್ ಕಡೆಗೆ ಹೇಳ್ತಾರೆ, ಇಲ್ಲಿ ಲೂಕಾದಲ್ಲಿ ನೋಡಿರ್ತೀನಿ, ಲೂಕಾದಲ್ಲಿ 18ನೇ ಅಧ್ಯಾಯ ಇರಬೇಕು, ಒಂದ್ ನಿಮಿಷ. ಹಾ 18ನೇ ಅಧ್ಯಾಯದಲ್ಲಿ ಒಂದು ವಿಧವೆ ಬಗ್ಗೆ ಏನ್ ಮಾಡ್ತಾರೆ, ಅಲ್ಲಿ ಪ್ರಾರ್ಥನೆ ಹೇಳ್ಕೊಡ್ತಾರೆ ಅಲ್ರ. ಆ ವಿಧವೆ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಏನ್ರಿ, ಅಲ್ಲಿ ಆ ಊರಲ್ಲಿ ಒಂದು ನ್ಯಾಯಾಧಿಪತಿ ಇದ್ನಂತೆ. ಆ ನ್ಯಾಯಾಧಿಪತಿ ದೇವ್ರಿಗೂ ಏನ್ರಿ ಭಯ ಪಡ್ತಾ ಇರಲಿಲ್ಲ, ಮನುಷ್ಯನಿಗೂ ಲಕ್ಷ್ಯ ಕೊಡ್ತಾ ಇರ್ಲಂತೆ. ಈ ವಿಧವೆ ದಿನಾವಾಗಿ ಏನ್ ಮಾಡ್ತಾ ಇಲ್ಲಂತೆ, ಆ ನ್ಯಾಯಾಧಿಪತಿ ಹತ್ರ ಪಿಡಿಸ್ತಾ ಇದ್ಲಂತೆ ಅದರ. ಅದಕ್ಕೆ ನ್ಯಾಯಾಧಿಪತಿ ಏನ್ ಮಾಡ್ತಾನೆ ನೋಡ್ರಿ, ಓದೋಣ ಅಂತೀನಿ. ಇಲ್ಲಿ 18ನೇ ಅಧ್ಯಾಯ 1ರಿಂದ ಓದ್ಕೊಂಬನಿ. ಬೇಸರಗೊಳ್ಳದೆ ಓದ್ರಿ.
ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ನೋಡ್ರ ಅವನು ಅವನೇನ್ ಮಾಡ್ತಾ ಇದ್ಲಂತೆ, ವಿಧವೆ ನನ್ನ ಒಂದು ಏನ್ರಿ ಶತ್ರುವಿನಿಂದ ವಿರೋಧಿಯಿಂದ ಏನ್ ಮಾಡೋದು, ನನಗೆ ಬಿಡುಗಡೆ ಕೊಡಿಸು ಅಂದ್ಬಿಟ್ಟು ದಿನ ಏನ್ ಮಾಡ್ತಿಲ್ಲಂತೆ, ಬಿಡಿಸ್ತಿಲ್ಲಂತೆ. ನೋಡಿ ನ್ಯಾಯಾಧಿಪತಿ ಹೆಂಗ ನೋಡಿರ್ತೀರಿ, ಇವನ್ ದೇವ್ರಿಗೆ ಏನಿಲ್ವಂತೆ, ಫಸ್ಟ್ ಆಫ್ ಆಲ್ ಕೇರೆ ಮಾಡಲ್ವಂತೆ, ಮನುಷ್ಯನ್ಗೂ ಕೇರ್ ಮಾಡಲ್ವಂತೆ. ಇವನ್ ನ್ಯಾಯಾಧಿಪತಿ ಲಾಯಕ ಈಸ್ ನಾಟ್ ಫಿಟ್ ಫಾರ್ ದರ್ ಪೊಸಿಷನ್ ಅಟ್ ಆಲ್. ಅದರ ದೇವ್ರ ಮೇಲೆ ಅಟ್ಲೀಸ್ಟ್ ಭಯ ಭಕ್ತಿ ಇರಬೇಕು, ಮನುಷ್ಯ ಮೇಲೆ ಇರಬೇಕು, ಅವ್ನಿಗೆ ಕಿರಣೆ ಇರಬೇಕು. ಆದ್ರೆ ಇವ್ನು ನ್ಯಾಯಾಧಿಪತಿ ಹೆಂಗ ನೋಡಿರ್ತೀರಿ, ದೇವ್ರಿಗೂ ಕೇರ್ ಮಾಡಲ್ಲ, ಮನುಷ್ಯನ್ಗೂ ಕೇರ್ ಮಾಡಲ್ವಂತೆ. ಅಂಥ ಒಂದು ಕಠಿಣವಾಗಿರೋದು ನ್ಯಾಯಪತಿ ಅಲ್ವರ. ಸರಿ, ಈ ಅಮ್ಮ ಏನ್ ಮಾಡಲಂತೆ, ದಿನಾ ಹೋಗ್ಬಿಟ್ಟು ಏನ್ ಮಾಡ್ಲಂತೆ, ಪೀಡಿಸ್ತಾ ಇದ್ಲಂತೆ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ, ಓದಿ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೇ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಇವನು ತನ್ನೊಳಗೆ ಏನ್ ಅನ್ಕೊಂತಾನೆ ಅಂತಂದ್ರೆ, ಅಯ್ಯೋ ನಾನಂತೂ ಯಾರಿಗೂ ಕೇರ್ ಮಾಡಲ್ಲ, ಮನುಷ್ಯನಿಗೆ ಕೇರ್ ಮಾಡಲ್ಲ. ಆದ್ರೆ ಈ ಅಮ್ಮ ಇಷ್ಟು ಸತಿ ಬಂದು ಪೀಡಿಸ್ತಾ ಇದೆ, ನನಗೆ ಈ ಟಾರ್ಚರ್ ತಡೀಕಾಗ್ತಿಲ್ಲ. ಅದಕ್ಕೋಸ್ಕರ ಈ ಪೀಡಿಸ್ತಾ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ಇವಳು ಕೇಸ್ನ ಇಮ್ಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡ್ಬಿಡ್ತೀನಿ ಅಂತ ಮನಸ್ಸಲ್ಲಿ ಥಿಂಕ್ ಮಾಡ್ತಾನಂತೆ. ನೋಡಿರ್ತೀನಿ. ಅದಕ್ಕೆ ಅವನು ಏನ್ ಮಾಡ್ತಾನೆ ನೆಕ್ಸ್ಟ್, ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ನೀವು ನಮ್ಗೆ ಯೇಸು ಕ್ರಿಸ್ತ ಹೇಳ್ತಾರೆ, ಇಲ್ಲಿ ನಮ್ಗೊಂದು ಪಾಠ ಹೇಳ್ತಾರೆ. ಏನ್ ಪಾಠ ಹೇಳ್ತಾರೆ ನೋಡಪ್ಪ, ಅನ್ಯಾಯವಾದಂತ ಒಂದು ನ್ಯಾಯಾಧಿಪತಿ ಅವನು ಏನ್ ಆಲೋಚಿಸ್ಕೊಂಡ ಗೊತ್ತ ಅವ್ನ ಮನ್ಸಲ್ಲಿ, ಅದನ್ನ ಏನ್ ಮಾಡ್ರಿ ನೀವು ಆಲೋಚಿಸ್ರಿ ಅಂತ ಹೇಳ್ತಾರೆ. ಅಲ್ಲ, ಇವಾಗ ಏನ್ ಆಲೋಚಿಸ್ಬೇಕು, ಅನ್ಯಾಯದಂತ ನ್ಯಾಯಾಧಿಪತಿ ಈ ತರ ಥಿಂಕ್ ಮಾಡ್ದ, ಅದೇ ತರ ನಾವು ಥಿಂಕ್ ಮಾಡ್ಬೇಕು ಅಂತನ. ನಾವು ದೇವ್ರಿಗೂ ಕೇರ್ ಮಾಡಲ್ಲ, ಮನುಷ್ಯನ್ಗೂ ಕೇರ್ ಮಾಡಲ್ಲ, ಅಯ್ಯೋ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಅಯ್ಯೋ ಪಾಪ ಕೇಳ್ತಾರಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ಬೇಕಾ, ಹೆಂಗೆ? ಇದ್ರಲ್ಲಿ ನಮ್ಗೇನ್ ಪಾಠ ಇದೆ? ಯೇಸು ಕ್ರಿಸ್ತ ಹೇಳ್ತಾರೆ, ಅನ್ಯಾಯಗಾರಂತ ಒಂದು ನ್ಯಾಯಾಧಿಪತಿ, ಹೆಸರು ಕೊಟ್ಬಿಟ್ರೆ ಯೇಸು ಕ್ರಿಸ್ತೆ ಅನ್ಜಸ್ಟ್ ಜಡ್ಜ್ ಅಲ್ಲರ. ಅನ್ಯಾಯವಾದಂತ ನ್ಯಾಯಾಧಿಪತಿ ನೋಡ್ಬಿಟ್ಟು ನೀವೇನ್ ಮಾಡಿ ಒಂದು ಪಾಠನ ಕಲ್ದಿರಿ ಅಂತ ಹೇಳ್ತಾರೆ. ನೀವ್ ಹೇಳ್ರಿ, ಅನ್ಯಾಯವಾದಂತ ನ್ಯಾಯಾಧಿಪತಿ ನಾವೇನ್ ಪಾಠ ಕಲಿಬೇಕಂದ್ರೆ ಏನಂತ ಆರಂಭದಲ್ಲಿ ಎಡೆ ಬಿಡದೆ ಏನ್ ಮಾಡ್ರಿ, ನೀವು ಪ್ರಾರ್ಥನೆ ಮಾಡಿ. ಹಂಗನ್ ಏನ್ ಮಾಡ್ಬೇಕು ನಾವು ದೇವ್ರನ್ನ ಏನ್ ಮಾಡ್ಬೇಕು, ಇದೇ ತರ ಕೇಳ್ಬೇಕು. ಕೇಳಿದ್ನೇ ಕೇಳ್ದೇಬೇಕು. ಕೊಡ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ, ಕೊಡೋವರೆಗೂ ಏನ್ ಮಾಡ್ಬಿಡ್ದು ನಾವು ಬಿಡ್ಬಾರ್ದು. ಇದೇ ತರ ಜಗಳ ಮಾಡ್ಬೇಕು. ಅವ್ ದೇವ್ರ ಏನ್ ಥಿಂಕ್ ಮಾಡ್ತಾರೆ, ಇವ್ರು ಇಷ್ಟೊಂದು ನನ್ ಗೋಳೆ ಕುಂತಾರೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಇವ್ರ ಪ್ರೇಯರ್ನ ನೆರವೇರಿಸ್ಬಿಡ್ತೀನಿ ಅಲ್ವರ. ಎಲ್ಲಾರು ಹಿಂಗೆ ಥಿಂಕ್ ಮಾಡೋದು. ಯೇಸು ಕ್ರಿಸ್ತು ಏನ್ ಬಗ್ಗೆ ಥಿಂಕ್ ಮಾಡೋ ಅಂತಂದ್ರು, ನಮ್ಗೇನ್ ಪಾಠ ಅಂತಂದ್ರು ಇದ್ರಲ್ಲಿ ನೋಡ್ರಿ. ಹೇಳ್ತಾರೆ ಇನ್ನೊಂದ್ಸತಿ ಓದಿ, ನಮ್ಗೇನ್ ಪಾಠ ಇದ್ರಲ್ಲಿ ಅಂತಂದ್ರೆ 6ನೇ ವಾಕ್ಯ ಇನ್ನೊಂದ್ಸತಿ ಓದಿ. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ಅನ್ಯಾಯವಾದಂತ ನ್ಯಾಯಾಧಿಪತಿ ಅಂದುಕೊಂಡ ನೀವು ಆಲೋಚಿಸ್ರಿ ಅಂತಂದ್ರು ಹೊರತು, ಆ ವಿಧವೆ ಏನ್ ಆಲೋಚಿಸ್ಕೊಂಡ್ಲು, ಅವ್ರು ಎಷ್ಟು ಏನ್ರಿ ಪೀಡಿಸ್ತಾ ಇದ್ಲು ಅದ್ ಬಗ್ಗೆ ನೀವು ಜ್ಞಾಪಿಸ್ಕೊಳ್ಳಿ ಅಂತಂದ್ರ ಇಲ್ಲ. ಎಲ್ಲಾ ಕ್ರೈಸ್ತವ್ರು ಏನ್ ಮಾಡ್ಬಿಟ್ರ ಅಂತಂದ್ರೆ, ಇವಾಗ ಅಲ್ಲಿ ನ್ಯಾಯಾಧಿಪತಿನ ಬಿಟ್ಬಿಟ್ರು, ಯಾರನ್ನ ಇಟ್ಕೊಂಡ್ಬಿಟ್ರ, ಆ ವಿಧವೆ ಸ್ತ್ರೀ ಮಾಡಿದ್ನೇ ಇಟ್ಕೊಂಡ್ಬಿಟ್ರು. ಯೇಸು ಕ್ರಿಸ್ತ ಅಂತಂದ್ರೆ ವಿಧವೆ ಸ್ತ್ರೀ ಬಗ್ಗೆ ಥಿಂಕ್ ಮಾಡೋದ್ರ? ಇಲ್ಲ, ವಿಧವೆ ಸ್ತ್ರೀ ಬಗ್ಗೆ ನೀವು ಚಿಂತೆ ಮಾಡ್ಬಿಡ್ರಪ್ಪ. ಅನ್ಯಾಯವಾದಂತ ನ್ಯಾಯಾಧಿಪತಿ ಥಿಂಕ್ ಮಾಡೋದಲ್ಲ, ಅದನ್ನ ನೀವು ಥಿಂಕ್ ಮಾಡಿ ಅಂತಂದ್ರು. ಕರೆಕ್ಟಾ? ಅದೇ ತರ ಹೇಳಿ ಸಾಮ್ಯದಲ್ಲಿ, ಹೌದಾ ಇಲ್ವಾ? ಹಂಗಾರೆ ಇವತ್ತು ನಾವು ಪಾಠ ಕಲಿಬೇಕಾಗಿರೋದು ವಿಧವೆ ಸ್ತ್ರೀಯಿಂದ ಅಲ್ಲರಿ. ಯಾರಿಂದ ಕಲಿಬೇಕು ಪಾಠ? ಅನ್ಯಾಯವಾದಂತ ನ್ಯಾಯಾಧಿಪತಿ ಪಾಠ ಕಲಿಬೇಕು. ಇವಾಗ ಈ ಅನ್ಯಾಯವಾದಂತ ನ್ಯಾಯಾಧಿಪತಿ ಅವ್ನ ಕ್ಯಾರೆಕ್ಟರ್ ನಿಂತೀನಿ, ಮನುಷ್ಯನ್ಗೂ ಕೇರ್ ಮಾಡ್ತಾ ಇಲ್ಲ ರೀ, ದೇವ್ರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಆದ್ರೆ ಕೇಸ್ ಏನ್ ಮಾಡ್ದ, ಫಾಸ್ಟ್ ಆಗಿ ಏನ್ ಮಾಡ್ದ ಅವನು, ಅಲ್ವಾ, ಸಾಲ್ವ್ ಮಾಡ್ದ. ಇವಾಗ ಯೋಚನೆ ಮಾಡಿ, ಇದ್ರಲ್ಲಿ ನಮ್ಗೇನ್ ಪಾಠಪ್ಪ ಅಂತಾರೆ,
ಕೆಟ್ಟದಾಗಿರೋಂಥ ಮನುಷ್ಯನೇ, ಮೋಸವಾಗಿರೋ ಮನುಷ್ಯನೇ, ದೇವ್ರಿಗೂ ಭಯಭಕ್ತಿ ಇಲ್ದಿರೋ ಮನುಷ್ಯನೇ, ಮನುಷ್ಯನಿಗೇನೇ ಕೇರ್ ಮಾಡಿದಿರೋ ಮನುಷ್ಯ ಕೇಸ್ನ ಇಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡಿದಾನೆ ಅಂತಂದ್ರೆ ನಮ್ಮ ದೇವರು ಏನ್ರಿ, ಫಾಸ್ಟ್ ಅವ್ರು ಮಾಡ್ತಾನೆ. ಎಂಥ ನ್ಯಾಯಾಧಿಪತಿ ಅವರು. ಜಡ್ಜ್ ಅವ್ರೆಂತ ನ್ಯಾಯಾಧಿಪತಿ? ಅನ್ಯಾಯವಾದಂತ ನ್ಯಾಯಾಧಿಪತಿನ ಅಲ್ಲ, ಅಥವಾ ನೀತಿ ನೀತಿ ಉಳ್ಳ ನ್ಯಾಯಾಧಿಪತಿನ? ನೀತಿಯುಳ್ಳ ಹಾ, ನ್ಯಾಯಾಧಿಪತಿ. ಮತ್ತೆ ಅನ್ಯಾಯವಂತ ನ್ಯಾಯಾಧಿಪತಿನೇ ಇಷ್ಟು ಫಾಸ್ಟ್ ಆಗಿ ಮಾಡಿರ್ಬೇಕಾರೆ ಇನ್ನು ಪರಲೋಕದಲ್ಲಿರೋ ನೀತಿವಂತನಾಗಿರೋಂಥ ನ್ಯಾಯಾಧಿಪತಿ ನಮ್ಮ ದೇವರು, ಅವ್ರು ಇನ್ನೆಷ್ಟು ಫಾಸ್ಟ್ ಆಗಿ ಏನ್ ಮಾಡ್ತಾರೆ, ನಮ್ಮ ಕೇಸ್ನ ಸಾಲ್ವ್ ಮಾಡ್ತಾರ ಇಲ್ವಾ? ಎಸ್ ಸರ್. ಇದು ನಮಗೆ ಪಾಠ. ಆ ವಿದ್ವೆ ಸ್ತ್ರೀ ಕೊಳೆ ಕುಣೋದೆಲ್ಲ ಪಾಠ ರೀ. ಬೈಬಲ್ನ ಅದಕ್ಕೆ ಅಲರ್ಟ್ ಆಗಿ ಓದ್ಬೇಕು ನೋಡ್ರಿ. ಇವಾಗ ಏನ್ ಹೇಳ್ತಾರೆ ಅಲ್ಲಿ ಹೇಳ್ಕೊಂಡು ಯೇಸು ಕ್ರಿಸ್ತು 7ನೇ ವಾಕ್ಯ ಓದಿಂತೀನಿ. ಮತ್ತೆ ಲೂಕ 18:7. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ನೋಡ್ರ, ಇದೇ ಹೇಳದ್ ನಮಗೆ ಪಾಠ ಅಲ್ವರ ಏನ್ರಿ? ದೇವರು ಆದುಕೊಂಡವರು ಹಗಲಿರುಳು ದೇವ್ರಿಗೆ ಮೊರೆ ಇಟ್ಟ ಅಂತಂದ್ರೆ ದೇವರು ಅದನ್ನ ಕೇಳಿದ್ರೆ ಬಿಟ್ಬಿಡ್ತಾರ? ಫಾಸ್ಟ್ ಆಗಿ ಏನ್ ಮಾಡ್ತಾರಂತೆ ದೇವ್ರು ಅದನ್ನ ಕೇಳ್ತಾರೆ ನೋಡಿ. ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡಿ, ವಾಕ್ಯ ಎಷ್ಟು ಕ್ಲೀನ್ ಆಗಿ ಬಿಡಿಸಿ ಓದ್ಬೇಕು. ಅದು ನಿಧಾನ ಮಾಡ್ತಾರೆ. ಎಷ್ಟು ಕ್ಲೀನ್ ಆಗೈತೆ. ಹಂಗಾರೆ ಏನಪ್ಪ ಮೀನಿಂಗ್ ಅಂದ್ರೆ, ವಿದ್ವೆ ಸ್ತ್ರೀದಲ್ಲರಿ ನಮಗೆ ಪಾಠ. ನಮ್ಗೇನಪ್ಪ ಪಾಠ ಅಂದ್ರೆ ನ್ಯಾಯಾಧಿಪತಿಯಿಂದ ಪಾಠ. ನಮ್ಮ ದೇವ್ರು ಎಂತ ದೇವ್ರು ಅಂತಂದ್ರೆ ಹಂಗಿರ್ಬೇಕಾದ್ರೆ ತಾನು ಆದುಕೊಂಡವರು, ಅದರ ದೇವ್ರು ಆದುಕೊಂಡವ್ರು ಯಾರಪ್ಪ? ಯಾರು ದೇವ್ರು ಆದುಕೊಂಡವ್ರು? ಯಾರದು? ನಾವು ಎಸ್, ಸಭೆ. ನಾವು 1,44,000 ಜನ. ಯೋಚನೆ ಮಾಡ್ತೀವಿ, 1,44,000 ಜನ ಆದುಕೊಂಡಂತ ಸಭೆ. ಇವರು ದೇವ್ರ ಹತ್ರ ದಿನ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾನೆ ಇದಾರೆ ಅಲ್ವರ? ಆ ಪ್ರಾರ್ಥನೆ ದೇವ್ರು ಕೇಳ್ತಾರ ಇಲ್ವಾ? ಕೇಳ್ತಾರೆ. ಸರಿ, ಇವಾಗ ನೀವ್ ಹೇಳ್ರಿ, ಹಗಲು ರಾತ್ರಿ ಸಭೆ ದೇವತ್ರ ಏನ್ ಕೇಳ್ತಾ ಇದೆ, ಏನ್ ಪ್ರೇಯರ್ ಮಾಡ್ತಾ ಇದೆ? ನಿನ್ನ ರಾಜ್ಯಕ್ಕೆ ನಮ್ಮನ್ನು ಸೇರಿಸು. ನಿನ್ನ ರಾಜ್ಯಕ್ಕೆ ನಮ್ಮನ್ನ ಸೇರಿಸು. ನಿನ್ನ ರಾಜ್ಯವು ಬರಲಿ. ಅದೇ ಯೇಸು ಕ್ರಿಸ್ತ ಹೇಳ್ಕೊಟ್ಟು, ನಿನ್ನ ರಾಜ್ಯವು ಬರಲಿ ಅಲ್ವರ? ಇವಾಗ ದೇವರಾಜ್ಯ ಭೂಲೋಕದಲ್ಲಿ ಬರ್ಬೇಕು ಅಂದ್ರೆ ಏನಾಗ್ಬೇಕು? ನಾವೇನಾಗ್ಬೇಕು? ಓಟ ಓಡುವುದು. ನಾವು ಓಟ ಓಡ್ಬೇಕ್ರಿ ಅಲ್ವರ? ಹಂಗಾರೆ ದೇವ್ರ ಮಕ್ಕಳು ಹಗ್ಲೂ ರಾತ್ರಿ ಏನ್ ಗೊತ್ತಾ ಕೇಳ್ಕೊಂತಾರೆ? ದೇವ್ರೇ, ನಾನು ರಕ್ಷಣೆಯನ್ನು ಸಾಧಿಸ್ಕೊಳಕ್ ನನ್ ಸಹಾಯ ಮಾಡು, ನಾನು ಓಟ ಓಡ್ ಮುಗ್ಸಕ್ ನಂಗೆ ಏನ್ ಮಾಡು, ಸಹಾಯ ಮಾಡು. ಯಾಕಪ್ಪ ಅಂತಂದ್ರೆ ಎಷ್ಟು ಬೇಗ ಸಭೆ ಓಟ ಓಡಿ ಮುಗಿಸ್ತಾರೋ ಅಷ್ಟು ಬೇಗ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ದೇವರಾಜ್ಯ ಏನಾಗ್ತಾರೆ, ಸ್ಥಾಪನೆ ಆಗ್ತದೆ. ಅವಾಗ ಯೋಚನೆ ಮಾಡಿರ್ತೀನಿ, ಇಡೀ ಜಗತ್ತಲ್ಲಿರಂತ ಎಲ್ಲಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಐತೆ ಇಲ್ವಾ ದೇವರಾಜ್ಯದಲ್ಲಿ? ಐತೆ ಅಲ್ರ? ಅನ್ನ ಇಲ್ದಿರೋನ್ಗೆ ಅನ್ನ ಸಿಗ್ತದೆ ಅಲ್ವರ? ವಸ್ತ್ರ ಇಲ್ದಿರೋನ್ಗೆ ವಸ್ತ್ರ ಸಿಗ್ತದೆ, ದಾಹವಾಗಿರೋನ್ಗೆ ನೀರ್ ಸಿಗ್ತದೆ, ಕಣ್ಣಿಲ್ದಿರೋನ್ಗೆ ಕಣ್ ಸಿಗ್ತದೆ, ಕೈ ಕಾಲ್ದಿರೋಂಗೆಲ್ಲ ಕೈ ಕಾಲ್ ನೆಟ್ಟಿಗೆ ಆಗ್ತದೆ, ಸತ್ತೋಗಿರೋನೇ ವಾಪಸ್ ಏನಾಗ್ತಾನೆ, ಜೀವಂತವಾಗಿ ಎದ್ ಬರ್ತಾನೆ. ಹಂಗಾರೆ ಯೋಚನೆ ಮಾಡಿದ್ದೀನಿ, ಇವಾಗ ದೇವರಾಜ್ಯದಲ್ಲಿ ಈ ತರ ಸತ್ತೋಗಿರೋಂಥ ಎಲ್ಲಾ ಮನುಷ್ಯರಿಗೆ ಎದ್ದು ಬಂದು ಅವ್ರಿಗೆ ಈ ತರ ಆಶೀರ್ವಾದ ಕೊಟ್ರೆ ಅದು ಟೆಂಪ್ರರಿನ ಪರ್ಮನೆಂಟಾ? ಪರ್ಮನೆಂಟ್. ಇದಕ್ಕೆ ಕ್ರಿಸ್ತನು ಸೇತಾನು ಈ ಪಾಪಿಗಳ ರಾಜ್ಯನ, ಪಾಪಿಗಳ ಮನುಷ್ಯತ್ವ ಅಂತ ರಾಜ್ಯನ ಕ್ರಿಸ್ತನ್ಗೆ ಕೊಡ್ಬೇಕಾದ್ರೆ ಕ್ರಿಸ್ತನ ಒಪ್ಕೊಂಡ್ಲಿಲ್ಲ. ಬೇಡಪ್ಪ, ಯಾಕೆ ಅಂದ್ರೆ ನಾನು ಮನುಷ್ಯನಿಗೆ ಇವಾಗ ಏನೇ ಮಾಡಿದ್ರು ಟೆಂಪ್ರರಿ, ಅವನು ಸಾಯ್ತಾನೆ ಅದರ. ಆದ್ರೆ ಫಸ್ಟ್ ಅವ್ನಿಗೆ ಏನ್ ಮಾಡ್ಬೇಕು, ಅವ್ನು ಸಾಯ್ದಿರೋ ರೀತಿಯಲ್ಲಿ ಒಂದು ಸೊಲ್ಯೂಷನ್ ನೋಡಬೇಕು. ಆ ಸೊಲ್ಯೂಷನ್ ನೋಡಿದ್ಮೇಲೆ ನೆಕ್ಸ್ಟ್ ಏನ್ ಬೇಕಾರ ಮಾಡು. ಒಬ್ಬ ಮನುಷ್ಯ ಸಾಯದಿಲ್ಲ ಅಂತ ತಿಳ್ಕೊಳ್ಳಿ, ಅವ್ನು ನಿತ್ಯ ಜೀವ ಇದೆ ಅಂತ ತಿಳ್ಕೊಳ್ಳಿ, ಅವ್ನ ಮೇಲೆ ಏನ್ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ರಿ, ತೊಂದರೆ ಎಲ್ಲ ನಡೀತದೆ. ಆದ್ರೆ ಅವ್ನು ಸಾಯ್ತಾ ಇರ್ಬೇಕಾರೆ ಅವ್ನು ಏನ್ ಮಾಡಿ ಏನ್ ಪ್ರಯೋಜನ ಅಲ್ದರ? ಯೋಚನೆ ಮಾಡಿದ್ದೀನಿ, ಕ್ಯಾನ್ಸರ್ ಅಲ್ದರ? ಇವಾಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ ರೀ ಜಗತ್ತಲ್ಲಿ. ಕ್ಯಾನ್ಸರ್ಗೆ ಇರೋದು 3 ಚಿಕಿತ್ಸೆ ಗೊತ್ತಾ ಯಾರಿಗಾರ? ಒಂದು ಬಂದ್ಬಿಟ್ಟು ಕೀಮೊಥೆರಪಿ, 2ನೇದು ಆಪರೇಷನ್, 3ನೇದು ಇರೋದು ರೇಡಿಯೇಷನ್. ಇಷ್ಟೇ ಜಗತ್ತಲ್ಲಿ ನೀವು ಎಂಥ ಕಾಸ್ಟ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರು ಈ 3 ಬಿಟ್ರೆ ಬೇರೆ ಚಿಕಿತ್ಸೆನೇ ಇಲ್ಲ ರೀ. ಇಡೀ ವರ್ಲ್ಡ್ ಅಲ್ಲಿ ಹೇಳ್ತಾರೆ, ನಾನು ಇದುವರೆಗೂ ಇದು ಬಿಟ್ಟು ಏನು ಕಂಡುಹಿಡಿದೇ ಇಲ್ಲ ಅದರ. ಸರಿ, ಇವಾಗ ಯೋಚನೆ ಮಾಡಿ, ಒಬ್ರಿಗೆ ಕ್ಯಾನ್ಸರೇ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟ ಅಂತ ತಿಳ್ಕೊಳ್ಳಿ. ಇವಾಗ ಟ್ರೀಟ್ಮೆಂಟ್ ಕೊಟ್ಟು ಏನ್ ಪ್ರಯೋಜನ? ಅವ್ರಿಗೆ ಸುಮ್ಮನೆ ಒಂದು ತೃಪ್ತಿಗಾಗಿ ಏನ್ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡಬೇಕು, ಅವನಿಗೆಲ್ಲಿರೋಂಥ ರೋಗ ಅವ್ನು ಸಾಯಿದ ರೀತಿಲಿ ಫಸ್ಟ್ ಏನ್ ಮಾಡ್ಬೇಕ್ರಿ, ಅವನಿಗೆ ಒಂದು ಸೊಲ್ಯೂಷನ್ ನೋಡಿಸ್ಬೇಕ್ರಿ. ಅವ್ನು ಸಾಯ್ಲೇಬಾರ್ದು, ಅವ್ನು ಸತ್ತೋಗ್ದಿತ್ತ ಜೀವಂತವಾಗಿರೋದಕ್ಕೆ ಒಂದು ಮೆಡಿಸಿನ್ ಮಾಡೋಕೆ ಫಸ್ಟ್ ಕಂಡುಹಿಡಿಬೇಕು. ಆಮೇಲೆ ಏನ್ ಬೇಕಾದ್ರೆ ಮಾಡ್ರಪ್ಪ, ನೀ ಏನ್ ಕಾಯಿಲೆ ಬೇಕಾದ್ರೆ ವಾಸಿ ಮಾಡಕ್ ಮಾಡ್ತೀಯ ನೆಕ್ಸ್ಟ್, ಅದಲ್ಲ ನೆಕ್ಸ್ಟ್ ಅಲ್ರ?
ಅವನು ಹೆಂಗೂ ಸಾಯ್ತಾ ಇದ್ದಾನೆ, ಅವ್ನಿಗೋಗಿ ಎಷ್ಟೊಂದೆಲ್ಲ ಮಾಡೋದ್ರಲ್ಲಿ ಏನು ಪ್ರಯೋಜನ ಇದೆ? ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳೆ, ಇದು ಲೋಕದ ಸುಧಾರಣೆ ಅಲ್ಲ. ಅದಕ್ಕೆ ಕ್ರಿಸ್ತನು ಸಾಯ್ತಾರಂತ ಮನುಕುಲನಲ್ಲಿ ಎಷ್ಟು ಬೇಕೋ ಅಷ್ಟೇ ಆಶೀರ್ವಾದ ಮಾಡಿದ್ರು ಅಷ್ಟೇ ಹೊರ್ತು ಅವ್ರಿಗೆ ಯಾರಿಗೂ ನಿತ್ಯ ಜೀವ ಕೊಡ್ಲಿಲ್ಲ. ಸತ್ತೋದವ್ರಿಗೆ ಜೀವಂತ ಎಬ್ಬಿಸಿದ್ರು. ಅವನು ಆರೋಗ್ಯವಂತನಾಗಿ ಬಂದ್ಬಿಟ್ಟ ಏನ್ರಿ, ಪರಿಪೂರ್ಣವಂತ ಮನುಷ್ಯನ ಥರ ಇದ್ದು ಬಂದ್ಬಿಟ್ಟ? ಇಲ್ಲ. ಲಾಜರಸ್ ಯಾವ ಕಂಡೀಷನ್ ಸತ್ತಿದ್ನೋ ಅದೇ ಕಂಡೀಷನ್ ಏನು ಮಾಡಿದ್ರು, ವಾಪಸ್ಸು ತಿರುಗಿ ಎಬ್ಬಿಸಿದ್ರು ಅಲ್ವರ. ಅದಕ್ಕೆ ಹೊಡಿತೀನಿ ಎಲ್ಲಿ ಹೇಳ್ತಾರೆ ಏನ್ರಿ ಇನ್ನೊಂದ್ಸತಿ ಓದಿ, ಲೂಕ 18:7. ದೇವರಾದು ಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ತಡ ಮಾಡಿದ್ರು ಸರಿ, ನ್ಯಾಯವನ್ನು ತೀರಿಸುವುದೇ ಇರುವನೇ. ತಡ ಮಾಡಿದ್ರು ಸರಿ ಅಂದ್ರೆ ಏನೋ, ದೇವರು ಕೆಲವೊಂದ್ಸರಿ ತಡ ಮಾಡ್ತಾರೆ, ಅರೆ ಬಿಟ್ಬಿಡಲ್ಲ ರೀ. ಅದಕ್ಕೇನ್ ಮಾಡ್ತಾರೆ, ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ನೋಡಿ ಹೆಂಗ್ ತಡ ಮಾಡ್ತಾವ್ರೆ. ಎಲ್ಲಿ ಗೊತ್ತಾ, 2ನೇ ಪೇತ್ರ ತೆಗಿರಿಂತೀನಿ, 2 ಪೀಟರ್ 3rd ಚಾಪ್ಟರ್ 9th ವರ್ಸ್, 2 ಪೀಟರ್ 3:9 ನೋಡಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಯಾರ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ. ನೋಡ್ರ, ದೇವರು ತಡ ಮಾಡಿದಾನೆ ಅಂತ ಅನ್ಸ್ಬೋದು ಏನ್ರಿ, ಲೋಕದೆಲ್ಲ ಆಕ್ಟಿವಿಟೀಸ್ ನೋಡ್ಬೇಕಾರೆ. ಆದ್ರೆ ಯಾರ ವಿಚಾರದಲ್ಲಿ ದೇವರು ಬಹು ತಾಳ್ಮೆಯಿಂದ ಇರೋದು ಅಂದ್ರೆ ನಮ್ಮ ವಿಚಾರದಲ್ರಿ. ದೇವ್ರು ನಮಗೋಸ್ಕರ ಕಾಯ್ತಾ ಇದಾರೆ. ಇವ್ರು ಯಾವಾಗ ಓಟ ಹೊಡ್ ಮುಗಿಸ್ತಾರಪ್ಪ ಅಂತ ದೇವ್ರು ಏನ್ ಮಾಡ್ತಾರೆ, ನಮಗೋಸ್ಕರ ಕಾಯ್ತಾವ್ರಿ. ಒಂದ್ಸತಿ ಸಭೆ ಓಟ ಹೊಡ್ ಮುಗಿಸ್ಬಿಟ್ರೆ ದೇವ್ರು ಮಾಡೋಂಥ ಕೆಲ್ಸನ ಏನ್ ಗೊತ್ತಾ, ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ಆಶೀರ್ವಾದನ ಕೊಡಕ್ ಹೋಗ್ತಾರೆ. ಅದಕ್ಕೆ ದೇವ್ರ ಮಕ್ಳು ಟಾರ್ಗೆಟ್ ಏನಪ್ಪ ಇರಬೇಕು ಅಂದ್ರೆ ಸಮಾಜ ಸುಧಾರಣೆ ಅಲ್ಲ ರೀ. ಇವತ್ತು ನಾವ್ ಏನ್ ಮಾಡೋದು ಖಂಡಿತ ಏನ್ರಿ, ನಾವು ಏನ್ರಿ ನಮ್ಗೆ ತುಂಬಾ ದುಃಖ ಆಗ್ತಾರೆ, ಕಷ್ಟ ಆಗ್ತಾರೆ. ಯೋಚನೆ ಮಾಡಿರ್ತೀನಿ, ಇವತ್ತು ನಾವು ಇದ್ರಲ್ಲಿ ನೋಡ್ತಿರಲ್ಲ ಅಮೆರಿಕಾಲಿ ಏನ್ರಿ, ನೆನ್ನೆ ತಿರ್ಗಾ ಫೈರ್ ಬೆಂಕಿ ಜಾಸ್ತಿ ಆಗ್ಬಿಟ್ಟಿದೆ. ಇಡೀ ಹಾಲಿವುಡ್ ಸರ್ವನಾಶ ರೀ, ಸುಟ್ಟು ಬೂದಿ ಆಗ್ಬಿಟ್ಟಿದೆ ರೀ ಅಲ್ವರ. ಎಂತೆಂತ ದೊಡ್ಡ ಶ್ರೀಮಂತರು ಕಣ್ಣೀರು ಇಡ್ತಾರೆ. ಯಾರೇ ಆಗ್ಲಿ ಮನುಷ್ಯ ತಾನೆ ಪಾಪ, ನಮ್ಗೆ ಏನಾಗ್ತದೆ ಅಯ್ಯೋ ಅಂತ ಅನ್ಸ್ತದೆ. ಆದ್ರೆ ನಾವು ಏನ್ ಮಾಡಕ್ಕಾಗಲ್ಲ, ಸುಧಾರಣೆ ಮಾಡಕ್ಕಾಗಲ್ಲ ರೀ ಅಲ್ವರ. ಯುಕ್ರೇನ್ ನಲ್ಲಿ ಧ್ವಂಸ ಮಾಡಾಕ್ಬಿಟ್ರು ಗಾಜಾ ಸಿಟಿ. ನೋಡ್ರಿ ಅಂತೀನಿ, ನೋಡಿದ್ರ ಗಾಜಾ ಸಿಟಿ? ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ, ಏನ್ ನೋಡ್ತಾರೆ, ಎಲ್ಲ ಬಿದ್ದೋಗ್ಬಿಡಿತ್ರಿ, ನೆಲ ಸಮಾರಿ ಬರ್ತಾರೆ. ಮಕ್ಳು ಹೆಣ್ಮಕ್ಳು ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ಎಲ್ಲಿ ವಾಸ ಮಾಡೋದು, ಹೆಂಗ್ ಸುಧಾರಣೆ ಮಾಡೋದು, ತಲೆನೇ ಓಡ್ತಾ ಇಲ್ಲ. ಏನ್ ಜಾಬ್ ಆಪರ್ಚುನಿಟೀಸ್ ಇಲ್ಲ, ಎಲ್ಲೋ ಕೆಲಸ ಮಾಡೋಣ. ಅದ್ರ ಊಟ ತಿಂಡಿಗೆ ಏನ್ ಮಾಡೋಣ? ಒಂದು ಟ್ರಕ್ ಲೋಡ್ ಬರ್ತಾರೆ ನೋಡಿರ್ತೀನಿ, ಆ ಊಟಕ್ಕೆ ತಗೊಂಡು ಏನ್ರಿ ರೆಡ್ ಕ್ರಾಸ್ ಸೊಸೈಟಿಯಿಂದ, ಯುನೈಟೆಡ್ ನೇಷನ್ಸ್ ಇಂದ ಫುಡ್ ಬರ್ತಾ ನೋಡ್ತೀನಿ. ಎಲ್ಲ ಹದ್ದುಗಳ ತರ ಕಿತ್ತಿ 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 ತಿನ್ನೋದಕ್ಕೆ ಹೋಗ್ತಾರೆ. ಯಾಕೆ? ಮನುಷ್ಯನ ದುರಾವಸ್ಥೆ. ಇದ್ ನೋಡ್ಬಿಟ್ಟು ನಮ್ಗೆ ಏನಾಗ್ತಾರೆ, ನಮ್ಗೆ ಕಷ್ಟ ಆಗ್ತಾರೆ, ದುಃಖ ಆಗ್ತದೆ. ಆದ್ರೆ ಅವ್ರನ್ನ ಸುಧಾರಣೆ ಮಾಡಕ್ಕೆ ನಾವ್ ಮಾಡ್ಬೇಕಂತ ಒಂದೇ ಕೆಲಸ ಏನ್ ಗೊತ್ತಾ, ನಮ್ಮ ಓಟನ್ನ ನಾವು ಏನ್ ಮಾಡ್ಬೇಕು, ಮುಗಿಸ್ಬೇಕ್ರಿ. ನಾವು ನಮ್ಮ ಓಟ ನೋಡಿ ಮುಗಿಸಿದ್ರೆ ಇಮ್ಮಿಡಿಯೇಟ್ ಅವ್ರಿಗೆ ಆಶೀರ್ವಾದ ಬರ್ತದ್ರಿ. ಇವೆಲ್ಲ ದೇವ್ರು ಹೆಂಗ್ ಗೊತ್ತಾ ಮಾಡ್ತಾರೆ, ನೋಡಿಸ್ತವ್ರೆ. ಏನಪ್ಪಾ ನೋಡಪ್ಪ ಕಂದ, ಇವೆಲ್ಲದಕ್ಕೂ ಕಾರಣ ನೀನೇ ಕಣಪ್ಪ. ನೀನು ಓಟ ಓಡ್ ಏನ್ ಮಾಡಿಲ್ಲ, ನೀನು ಮುಗಿಸಿಲ್ಲ. ಸಭೆ ಒಂದ್ಸತಿ ಓಟ ಓಡ್ ಮುಗಿಸಿದ್ರೆ ಆಶೀರ್ವಾದ ಏನಾಗ್ತಾರೆ ಅವ್ರಿಗೆ, ಬರ್ತದ್ರೆ. ಅದರಿಂದ ನೋಡ್ಬೇಕ್ರೆ ನಮ್ಮ ಒಂದು ದಯ್ಯ ಇಕ್ಕಟ್ಟಾದ ಮರಿಬೇಕಾದ್ರೆ ನಮ್ಮ ಒಂದು ಗುರಿ ಇದೆ ಗೊತ್ತಾ. ನಮ್ಮ ಗುರಿ ನಾವ್ ಏನ್ ಮಾಡ್ಬಾರ್ದು, ಕಳ್ಕೊಂಬಾರ್ದ್ರಿ. ಸೇತಾನ ಹೆಂಗ್ ಗೊತ್ತಾ ಮಾಡ್ತಾರೆ, ನಮ್ಮ ಮೈಂಡ್ ಡೈವರ್ಟ್ ಮಾಡ್ಬಿಡ್ತಾನ್ರಿ. ಅದ್ರ ಆ ಕಡೆ ಈ ಕಡೆ ಎಲ್ಲ ಚಿದ್ರೋಗಿ ನಾವು ಮೇನ್ ಏಮ್ ನಮ್ಮ ಓಟ ನೋಡಿ ಮುಗಿಸೋಂತ ಒಂದು ಟಾರ್ಗೆಟ್ ಏನ್ ಮಾಡ್ತಾನೆ, ಕಳ್ಕೊಂಡ್ ಬಿಟ್ಬಿಡ್ತಾರೆ ನೋಡ್ತೀನಿ. ನೋಡಿ ಅಪೊಸ್ತಲ ಪೌಲು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಏನ್ರಿ ಸೇತಾನ ಏನ್ ಮಾಡ್ತಾನೆ ಅಂತ. ನೋಡಿ ಅದಕ್ಕೆ ಅವ್ರು ಹೇಳ್ಬೇಕಾರೆ ಹೇಳ್ತಾರೆ ಏನ್ರಿ, ಫಿಲಿಪಿಯರ್ ಬರೆದ ಪತ್ರಿಕೆ ಒಂದು ನಿಮಿಷ. ಫಿಲಿಪಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ನಿಮಿಷ. ಸರ್ ನಾಶನವೇ ಅವರ ಅಂತ್ಯಾವಸ್ಥೆ ಒಟ್ಟೆ. ಅಲ್ಲ, ನಿಮಿಷ. 13th ವರ್ಸ್, ಕರೆಕ್ಟ್. 13th ವರ್ಸ್ ಓದಿ, ಫಿಲಿಪಿಯರ್ 3:13. ಸಹೋದರರೇ,
ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ. ಅವ್ರೇನ್ ಹೇಳ್ತಾರೆ, ನಾನೇನು ಹಿಡ್ಕೊಂಬಿಟ್ಟೆ ಅಂತ ಅಂದ್ಬಿಟ್ರೆ ಇದುವರೆಗೆ ಏನ್ ಮಾಡಲ್ಲ, ಎಣ್ಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನೋ ಅಪೋಸ್ಟ್ಲ್ ಪೋಲ್, ಗ್ರೇಟ್ ಅಪೋಸ್ಟ್ಲ್ ಪೋಲ್ ಎಷ್ಟು ಸಭೆಗಳನ್ನ ಸ್ಥಾಪನೆ ಮಾಡಿದೆ, ಎಷ್ಟು ಲೆಟರ್ಸ್ ಎಲ್ಲ ಬರ್ದವ್ರೆ ಏನ್ರಿ. ಯೇಸು ಕ್ರಿಸ್ತನೇ ಅವ್ರನ್ನ ಆದ್ಕೊಂಡವ್ರೆ. ಅವ್ರೇನ್ ಹೇಳ್ತಾರೆ ನೋಡಪ್ಪ, ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಆಗಿದ್ಮೇಲೆ, ಇಷ್ಟೆಲ್ಲ ಓಟ ಓಡ ಮುಗಿಸಿದ್ಮೇಲೆ ನನಗೆ ಪ್ರೈಸ್ ಬಂದ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ, ಹೇಳಕ್ ಹೋಗ್ತಾರ ಅವರು. ನಾನಂತೂ ನನ್ನ ಪ್ರೈಸ್ನ ಏನ್ರಿ ಗೆದ್ಬಿಡ್ತೀನಿ ಅಂತ ಕಾನ್ಫಿಡೆನ್ಸ್ ನಂಗೆ ಹೇಳಕ್ಕೆ ನಿಜವಲ್ಲ ಸಾಧ್ಯ ಇಲ್ಲ ಏನ್ರಿ. ನಾನು ಹಿಡ್ಕೊಂಡ್ಬಿಡ್ತೀನಿ, ನಾನು ಕಿರೀಟನ ಹಿಡ್ಕೊಂಡ್ಬಿಡ್ತೀನಿ ಅಂತ ನಂಗೆ ಹೇಳಕ್ ನಂಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ ನೋಡಿ, ಮುಂದಕ್ಕೆ ಹೇಳ್ತಾರೆ. ಆದರೆ ಒಂದು ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆದ್ರೆ ಒಂದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಏನದು ಒಂದಂದ್ರೆ, ದಿಸ್ ಒನ್ ಥಿಂಗ್ ಐ ಡು. ಬಿಟ್ಬಿಡ್ತೀನಿ, ಹಳೆದೆಲ್ಲ ಬಿಟ್ಬಿಡ್ತೀನಿ, ನಾನು ಹಳೆದೆಲ್ಲ ಬೇಕಾಗಿಲ್ಲ ನನಗೆ, ಇನ್ನು ಒಂದು ಮುಖ್ಯವಾದ ಕೆಲಸ ಮಾಡ್ತೀನಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಎದೆ ಬಗ್ಗೆ ಏನ್ ಮಾಡ್ತೀನಿ ನಾನು, ಕ್ರಿಸ್ತನ ಮುಖಾಂತರ ನಮ್ಗೊಂದು ಬಿರುದಿಟ್ಟವ್ರು ಗೊತ್ತಾ ಏನ್ರಿ, ಅದನ್ನ ದೃಷ್ಟಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಓಟ ಓಡ್ತೀನಿ ಅಂದ್ಬಿಟ್ಟದ್ರ. ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ನಮ್ಮ ಟಾರ್ಗೆಟ್ ಅದೇ ಇರ್ಬೇಕ್ರಿ. ಏನ್ ಗೊತ್ತಾ, ನಮ್ಮ ಟಾರ್ಗೆಟ್ ಏನ್ ಗೊತ್ತಾ, ಪ್ರೈಸ್ ಅಲ್ಲ. ನಮ್ಮ ಟಾರ್ಗೆಟ್ ಏನು, ಅಪುಷ್ಟು ಹೇಳ್ತಾರೆ, ಎದೆ ಬಗ್ಗಿ ಆ ಗುರಿ ನಮ್ಗೆ ಇಟ್ಟವ್ರು ಗೊತ್ತಾ, ಆ ಗುರಿ ಮುಟ್ಟೋದ್ ನಾನೇ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಇವಾಗ ರೇಸ್ ಓಡ್ಬೇಕಾದ್ರೆ ಏನ್ರಿ, ಅವ್ನು ರೇಸ್ ಓಡ್ತಾ ಗೊತ್ತಾ, 100 ಮೀಟರ್ಸ್ ರನ್ನಿಂಗ್ ರೇಸ್ ಇದೆ ತಿಳ್ಕೊಳ್ಳಿ, ಫಾಸ್ಟ್ ರೇಸ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಅವ್ನು ರೇಸ್ ಓಡೋನು ಏನ್ ನೋಡ್ಬೇಕು, ಮುಂದೆ ಏನ್ ನೋಡ್ಕೊಂಡು ಓಡ್ಬೇಕು ಅವನು, ಅವನ್ ಗುರಿ ಅಂದ್ರೆ ಯಾವ್ದು, ಮುಂದೆ ಏನಿದೆ, ಒಂದು ಲೈನ್ ತಲುಪೋದನ್ನ ನೋಡ್ಕೊಳ್ಬೇಕು ಅವನು. ಫಿನಿಶಿಂಗ್ ಲೈನ್ ಏನ್ ಮಾಡ್ಬೇಕು ನೋಡ್ಕೊಂಡು ಅವ್ನು ಓಡ್ಬೇಕು. ಅಲ್ಲರ ಇಲ್ಲಿ ಪಕ್ಕದಲ್ಲಿ ಒಂದು ಕಪ್ ಇಟ್ಟಿರ್ತಾರೆ ನೋಡಿ, ಅಲ್ಲಿ ಸ್ಟೇಜಲ್ಲಿ ಇಟ್ಟಿರ್ತಾರೆ ಕಪ್ಪು, ಎಲ್ಲರಿಗೂ ಕಾಣಿಸಿರ್ತೀರಿ. ಅವ್ನು ಕಪ್ ನೋಡ್ಕೊಂಡು ಹೋದ್ರೆ ಓಡ್ತಾನ, ಫಿನಿಶಿಂಗ್ ಲೈನ್ ಟಚ್ ಮಾಡಕ್ಕಾಗ್ತದ? ಆ ಅಲ್ಲರ ಹಂಗಂದ್ರೆ ಏನು, ನಾವು ಓಟ ಓಡ್ಬೇಕಾದ್ರೆ ನಮ್ಮ ಫಿನಿಶಿಂಗ್ ಲೈನ್ ಗೊತ್ತಾ, ಅದು ಮೇನ್. ಅದು ಟಚ್ ಆಗ್ಬಿಟ್ರೆ ಪ್ರೈಸ್ ನಮ್ದೇ, ಕಿರೀಟ ಕಪ್ ನಮ್ಗೆ ಕೊಡ್ತಾರೆ, ಡೌಟ್ ಇಲ್ಲ. ಫಿನಿಶಿಂಗ್ ಲೈನ್ ಏನ್ ಗೊತ್ತಾ, ಕ್ರಿಸ್ತನ ಸ್ವಾರೂಪ್ಯ, ಕ್ರೈಸ್ಟ್ ಲೈಕ್ನೆಸ್. ಕ್ರೈಸ್ಟ್ ಲೈಕ್ನೆಸ್ ನಾವು ಗುರಿ ಇಟ್ಕೊಂಡು ಓಡಿದ್ರೆ ಖಂಡಿತವಾಗೂ ಕೊಪ್ಪೆ ಯಾರ್ದು, ನಮ್ದೇ ರೀ. ಅಲ್ಲರ ನಮ್ಮಿಂದ ಯಾರ ಕಪ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದೇ ಸೇತಾನ್ ಮಾಡಿರೋಂಥ ಡಿವಿಯೇಷನ್. ಕ್ರಿಸ್ತನ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಟಾರ್ಗೆಟಿನ, ಈ ಒಂದು ವಿಚಾರ ಇದೆಯಲ್ಲ, ಈ ಒಂದು ವಿಚಾರನ ಮಾಡ್ಬೇಡ ನೀನು, ನನ್ಗೆ ಅಧೀನರಾಗು, ಸ್ವಲ್ಪ ನೀ ಏನ್ ಮಾಡು, ಕಾಂಪ್ರಮೈಸ್ ಮಾಡು, ಸ್ವಲ್ಪ ನಂಗೆ ಏನ್ ಮಾಡು, ಅಡ್ಜಸ್ಟ್ ಮಾಡ್ಕೋ, ಸ್ವಲ್ಪ ನಾನು ಹೇಳೋದು ಸ್ವಲ್ಪ ಜಾಸ್ತಿ ಬೇಡ. ಅದರ ಸೇತಾನ್ ಏನ್ ಮಾಡ್ದ, ಇಡೀ ಲೋಕ ಸಭೆಗಳನ್ನ ಡೈವರ್ಟ್ ಮಾಡ್ಬಿಟ್ಟಾರೆ. ಎಲ್ಲ ಲೋಕ ಜೊತೆ ಸೇರ್ಕೊಂಡು, ಅದರ ಮೆಡಿಕಲ್ ಅಂತೆ, ಇಂಜಿನಿಯರಿಂಗ್ ಫೀಲ್ಡ್ ಅಂತೆ, ಆ ಫೀಲ್ಡ್ ಇವ್ರು ಎಲ್ಲ ಸೇರ್ಕೊಂಡು ಸಮಾಜ ಸುಧಾರಣೆಗೆ ಏನ್ ಮಾಡ್ಬಿಟ್ರು, ಕೈ ಹಾಕ್ಬಿಟ್ರು, ಕ್ರಿಸ್ತನ್ನೇ ಬಿಟ್ಬಿಟ್ರು, ಸತ್ಯನೇ ಬಿಟ್ಬಿಟ್ರು. ಅದರ ಸಭೆಗಳೇನಂತ ಎಲ್ಲ ಜನಸಂಖ್ಯೆ ಜಾಸ್ತಿ ಇದೆ, ದೊಡ್ಡ ದೊಡ್ಡ ಸಭೆಗಳು ಎಲ್ಲ ಬಂದು ಬೆಚ್ಚಿ ಕೂತ್ಕೊಂಡು ಹೋಯ್ತಾರೆ. ಅದು ಏನು ಕೂತ್ಕೊಂಡು ಹೋಯ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಏನಕ್ಕೆ, ಅದರ ಸತ್ಯದ ಒಂದು ತತ್ವ ಅವರಲ್ಲಿ ಏನಾಗಿಲ್ಲ, ಇಲ್ಲ. ಸತ್ಯ ಏನಂತ ಏನಾಗಿಲ್ಲ ಗೊತ್ತಿಲ್ಲ. ಅಂದ ಕರ್ತನಲ್ಲಿ ಪ್ರೀತಿ ಅನ್ನಿಸೋಳೆ ಸೇತಾನ್ ಏನ್ ಮಾಡೋದು, ಇದೇ ತರ ಏನ್ ಮಾಡ್ತಾನೆ, ನಮ್ಮ ಮೈಂಡ್ಗಳನ್ನ ಡೈವರ್ಟ್ ಮಾಡ್ಬಿಟ್ಟು ಕ್ರಿಸ್ತನ ರ್ಯಾನ್ಸಮ್ ಇಂದಾನೆ ಏನ್ ಮಾಡ್ತಾನೆ, ನಮ್ಮನ್ನ ಡಿವೈಟ್ ಮಾಡ್ತಾನ್ರಿ. ಅದರ ಕ್ರಿಸ್ತನ್ ಏನ್ ಮಾಡೋದು, ಈದ್ ಬಲಿ ಕೊಟ್ಟಾರಲ್ಲ, ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಅದರ ಏನ್ರಿ, ಮನುಷ್ಯ ಪಾಪ ಬಿದ್ದಾನೆ, ಪಾಪ ಸಂಬಳ ಮರಣ, ಮನುಷ್ಯ ಸತ್ತೋಗಿದ ತಕ್ಷಣ ಮನುಷ್ಯ ಏನಕ್ಕೂ ಬರಲ್ಲ ಅಂತಂದ್ಬಿಟ್ಟು ಆ ಕಾನ್ಸೆಪ್ಟ್ ಇಂದಾನೆ ನಮ್ಮ ಮೈಂಡ್ನ ಡೈವರ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಈ ಲೋಕದಂತೆ ಎಲ್ಲ ಕಡೆ ಏನ್ ಮಾಡಕ್ ನಮ್ಮ ಮೈಂಡ್ಗಳು ಡೈವರ್ಟ್ ಆಗಿರ್ಬೇಕು, ಅಲ್ಲೇ ಮುಳುಗಿರ್ಬೇಕು. ಆ ಥರ ಹೆಂಗ್ ಗೊತ್ತಾ ಮಾಡ್ತಾನೆ, ಸೇತಾನ್ ಮಾಡ್ತಾನೆ. ಇದೇ ತನ್ನ ಸಹೋದರಗಳಿಗೆ ಬರೋಂಥ ಶೋಧನೆ. ಇವಾಗ ನೀವ್ ಹೇಳ್ರಿ, ಈ ತರ ಶೋಧನೆ ದೇವ್ರ ಮಕ್ಳಿಗೆ ಬರ್ತಾರೋ ಇಲ್ವಾ, ನೀವ್ ಹೇಳ್ರಿ. ಕೆಲವೊಂದ್ಸತಿ ಸಮಾಜ ಸುಧಾರಣೆ ಮಾಡ್ಬೇಕು ಅಂತ ಅನಿಸ್ತೋ ಇಲ್ವೋ ನಮ್ಗೆ, 101% ಬರುತ್ತೆ. 101% ಬಂದೇ ಬರ್ತಾರ್ರಿ. ಯಾರಿಗೆ ಬರ್ಲಾರಿ, ನಮಗೂ ಬರ್ತಾರ್ರಿ. ಅದ್ರ ಯಾಕೆ, ಅಯ್ಯೋ ಪಾಪ ಎಷ್ಟು ಕಷ್ಟಪಡ್ತಾರೆ. ಅಫ್ಕೋರ್ಸ್ ಎಲ್ಲರಿಗೂ ನಮಗೆ ದೇವ್ರು ಏನ್ ಕೊಟ್ಟ ಗೊತ್ತಾ, ನಮ್ಗೆಲ್ಲ ದೇವರು ಇಲ್ಲಿ ಯಾರ್ಯಾರು ಸತ್ಯಕ್ಕೆಲ್ಲ ಕರೆದಾರೋ ನಮ್ಗೆಲ್ಲ ಹೃದಯ ಅಂತ ಹೃದಯ ಕೊಟ್ಟಾರ ಅಂದ್ರೆ, ಅನುತಾಪ ಏನ್ರಿ ಇರಂತ ಹೃದಯ, ಎಲ್ಲ ಜಜ್ಜೋಗಿ ನಜ್ಜೋಗಿರೋ ಹೃದಯಗಳು. ಯಾರಿಗೂ ಈ ದುಃಖದಲ್ಲಿರೋ ಮನುಷ್ಯನ ನೋಡ್ಬಿಟ್ರೆ ಯಾರಿಗೂ ಸಂತೋಷ ಪಡಲ್ಲ ರೀ. ನಾವೆಲ್ಲ ಅಂತವ್ರೆ ಸಾಫ್ಟ್ ಪರ್ಸನ್ಸ್. ಹೇಗೆ ಅಂದ್ರೆ ನಾವೆಲ್ಲ ಯಾರ ಮಕ್ಕಳು, ಅಬ್ರಹಾಮಿನ ಮಕ್ಕಳು, ಕರೆಕ್ಟಾ? ಅಬ್ರಾಹ್ಮನ ವಂಶೋತ್ತಾರೆ ನಾವೆಲ್ಲರೂ, ಬೆಳಕಿನ ಮಕ್ಕಳು. ಬೆಳಕಿನ ಮಕ್ಕಳು. ಅಬ್ರಾಹ್ಮಗೆ ಏನ್ ಹೇಳ್ತಾರೆ, ಅಬ್ರಾಹ್ಮನೆಗೆ 3 ಜನ ದೂತರು ಬರ್ತಾರೆ, ಚೆನ್ನಾಗಿ ಊಟ ಮಾಡ್ಕೊಂತಾರೆ. ಊಟ ಮಾಡ್ಬಿಟ್ಟು ಏನ್ ಹೇಳ್ತಾರೆ, ನಾವ್ ಎಲ್ಲಿ ಹೋಗ್ಬೇಕು ಇವಾಗ,
ಸೋದಮ್ ಗೋಮರ್ ಪಟ್ಟಣ. ಹಾ, ಸೋದಮನ್ ಗೊಮರ ಪಟ್ಟಣಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಕೇಳ್ತಾರೆ ಅಬ್ರಾಮ್, ಯಾಕೆ ಸ್ವಾಮಿ ಏನಾಯ್ತು ಅಂತಂದ್ರೆ, ಇಲ್ಲ ಸೋದಮನ್ ಗೊಮರದ ಪಾಪ ಏನಾಗಿದೆ ಇವಾಗ, ತುಂಬಿದೆ. ಹಾ ತುಂಬಿದೆ, ತೀವ್ರ ಆಗ್ಬಿಟ್ಟಿದೆ ಏನ್ರಿ, ಅವ್ರ ಪಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಿಂದ ನಾವೇನ್ ಮಾಡ್ತೀರಿ, ಅವ್ರು ನೋಡ್ಬಿಟ್ಟು ನಾಶ ಮಾಡಕ್ ಹೋಗ್ತೀನಿ ಅಂತ ಹೇಳ್ತಾರೆ. ಯಾರ ಹತ್ರ? ಅಬ್ರಾಮ್ ಅಬ್ರಾಮ್ ಹತ್ರ ಅಲ್ವರ. ಅಬ್ರಾಮ್ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾನೆ ಸರ್, ಬೇಡ್ಕೊಳ್ತಾನೆ. ನೋಡಿರ್ತೀನಿ. ಆದಿಕಾಂಡ 50 ಮಂದಿ 18:20 ಓದಿ. ಆದಿಕಾಂಡ 18:20. 50 ಮಂದಿ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತ್ತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಅವ್ರು ಏನಂತಾರೆ, ಪಾಪ ಏನಾಗಿದೆ ಇವಾಗ, ಘೋರವಾದದ್ದು, ಪಾಪ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕು. ಅದರಿಂದ ನಾನು ಇವಾಗ ಹೋಗ್ತೀನಿ, ಆ ಊರಿನ ಜನಗಳನ್ನ ನೋಡ್ತೀನಿ ಅಂತ ಹೇಳ್ತಾರೆ ಅಂತೀನಿ. ಅದರ ಯಾರು? ದೇವದೂತರು ಅದರ. ಆಮೇಲೆ ಏನ್ರಿ, ಅಬ್ರಾಮ ಏನ್ ಮಾಡ್ತಾನೆ ನೋಡೋಣ, ಏನ್ ಮಾಡ್ತಾನೆ ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ ವಾಕ್ಯ, ಓದೋಣ ನೋಡಿದ್ದೀನಿ. 21, 22. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ್ದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಅಬ್ರಾಮ್ ಏನ್ ಮಾಡ್ಬಿಟ್ರಂತೆ, ಯೆಹೋವನ ಎದುರಾಗಿ ಏನ್ ಮಾಡಿದ್ರಂತೆ, ನಿಂತಾರೆ. ಓಡೋಗ್ಬಿಟ್ರ, ಅಯ್ಯೋ ಹೋಗಪ್ಪ ಏನೋ ಮಾಡ್ಕೊ, ಎಲ್ಲ ಪಾಪಿಗಳಾಗ ಸಾಯ್ಲಿ ಬಿಡು ಅಂದ್ಬಿಟ್ಟು ಹೋಗ್ಬಿಟ್ರ ಅಂದ್ರೆ, ಇಲ್ಲ ರೀ, ಯೆಹೋವನ ಎದುರಾಗಿ ನಿಂತ್ಕೊಂಡ್ರಂತೆ. ನಿಂತ್ಕೊಂಡ್ಬಿಟ್ಟು ಏನ್ ಮಾಡಿದ್ರು? ಆಗ ಅಬ್ರಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ ಎಂದು ಒಂದು ವೇಳೆ ನೋಡ್ರ ಏನ್ ಕೇಳ್ತಾರೆ, ಏನಪ್ಪಾ ದೇವತರಲ್ಲಿ ಒಬ್ರು ಏನ್ರಿ, ನಮ್ಮ ಕರ್ತನು ಪಕ್ಕದ ಬಂದು ನಿಂತ್ಕೊಂತಾರೆ. ಏನ್ ಸರ್, ಅಲ್ಲ ಏನ್ರಿ, ನೀತಿವಂತರು ಕೂಡ ಅನೀತಿವಂತರಿಗೋಸ್ಕರ ನೀವು ನಾಶ ಮಾಡ್ಬಿಡ್ತೀರಾ ಅಂತ ಕೇಳ್ತಾರೆ ಸೈಲೆಂಟಾಗಿ. ಅವಾಗ ಹೇಳ್ತಾರೆ ದೇವರು, ಇಲ್ಲ ಹಂಗಲ್ಲ ಏನ್ರಿ ಅಂತ ಅವಾಗ ಹೇಳ್ತಾರೆ, ಏನಪ್ಪ 50 ಮಂದಿ ನೀತಿವಂತರು ನೀವು ಏನ್ ಮಾಡ್ತೀರಾ, ಬಿಟ್ಬಿಡ್ತೀರಾ ಅಂತ ಕೇಳ್ತಾರೆ. ನೋಡಿದ್ದೀನಿ ಅವಾಗ ದೇವ್ರ, ಹೌದು ಖಂಡಿತವಾಗಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅಬ್ರಾಮ್ ಏನಕ್ಕೆ ಹಿಂಗೆ ಕೇಳ್ದ? ಸೊದೋಮ್ ಗೊಮೋರ ಜನಗಳು ಪಾಪಿ ಅಂತ ಚೆನ್ನಾಗಿ ಗೊತ್ತಿರ್ಬೇಕು. ಅಬ್ರಾಮ್ ಏನಕ್ಕೆ ಕೇಳ್ದಂಗೆ? ಅಬ್ರಾಹಂಗೆ ಏನ್ರಿ ಪ್ರೀತಿ ಇತ್ತು. ಅಂದ್ರೆ ಅವನು ಈ ವಾಸ್ ಎ ವೆರಿ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಅಲ್ಲರ. ತುಂಬ ಹೃದಯದಲ್ಲಿ ಏನಿತ್ತು, ತುಂಬಾ ದುಃಖ ಪ್ರೀತಿ ಅದೆಲ್ಲ ಇರೋದ್ರಿಂದ ಅವ್ರು ನಾಶ ಆಗೋದ್ರಲ್ಲಿ ಇವ್ನಿಗೇನು ಸಂತೋಷ ಇಲ್ಲ ರೀ. ಏನ್ ಕೇಳ್ತಾನೆ, ಅಯ್ಯೋ ದೇವ್ರೆ ಬೇಡ, ಹಿಂಗಾರ ಬದುಕ್ ಬಿಡ್ಲಿ, ಹಿಂಗಾರ ಇರ್ಲಿ ಬಿಡು ಪಾಪ, ಅಯ್ಯೋ ನೀ ಯಾಕೆ ಸುಮ್ಮನೆ ಅದೆಲ್ಲ ಮಾಡಕ್ ಹೋಗ್ತೀಯ ಅಂತ ಅಂದ್ಬಿಟ್ಟಲ್ಲ. ದೇವ್ರು ಹೇಳ್ತಾರೆ, ಆಯ್ತಪ್ಪ 50 ಮಂದಿ ಇದ್ರು ಕೂಡ ಏನ್ ಮಾಡಲ್ಲ ನಾನು ಮಾಡಲ್ಲ, ಬಿಟ್ಬಿಡ್ತೀನಿ. ಹಂಗೆ ಹಂಗೆ ಕಮ್ಮಿ ಮಾಡ್ಕೊಂಡ್ ಬರ್ತಾನೆ ನೋಡ್ರಿ ಅಂತೀನಿ. ಮಾಡ್ಕೊಂಡ್ ಬರ್ತಾ 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 ಎಲ್ಲಿಗೆ ಬರ್ತಾನೆ ಅಂದ್ರೆ ದೇವರ ಚೌಕಾಸಿ ಮಾಡ್ಕೊಂಡು 10 ಜನ ನೋಡ್ರ ಅಬ್ರಾಮ್ ನೋಡಿ ಏನರ್ಥ, 10 ಜನಕ್ಕೋಸ್ಕರ ಇಡೀ ಬಿಟ್ಬಿಡು ದೇವ್ರೆ. ಸೊ ಆಕ್ಚುಲಿ ನೀತಿವಂತರ ಬಗ್ಗೆ ಚಿಂತೆ ಇಲ್ಲ ರೀ, ಆ ಪಾಪಿಗಳನ್ನ ನಾಶ ಮಾಡ್ಬೇಡ, ಬಿಟ್ಬಿಡು, ಯಾಕೆ ಪಾಪ, ಅಯ್ಯೋ ಅಲ್ವರ. ಇಡೀ ಸೊದೋಮ್ ಗೊಮೋರ ಜನಗಳ ಮೇಲೆ ತನ್ಗೆ ಅನುತಾಪ ಉಳ್ಳವನಾಗಿದ್ದ. ಈ ರೀತಿ ಅಫೆಕ್ಷನ್ ಇರ್ಬೇಕು ನಮ್ಗೆ. ಆದ್ರೆ ಅಬ್ರಾಮ್ ದೇವಚಿತ್ತಿಗೆ ವಿರುದ್ಧವಾಗಿ ಹೋದ್ನಾ ಅಲ್ವರ, ಏನೋ ಮಾಡಕ್ ಹೋದ್ನಾ, ಸೊದೋಮ್ ಗೊಮೋರನ ಉದ್ಧಾರ ಮಾಡಕ್ ಹೋದ್ನಾ, ಅದನ್ನ ಕಾಪಾಡಕ್ ಹೋದ್ನಾ? ಒಂದ್ಸ ಕಾಲದಲ್ಲಿ ಕಾಪಾಡ್ದ, ತಿರ್ಗಾ ಅದನ್ನೇ ಕಾಪಾಡಿ ಉದ್ಧಾರ ಮಾಡಿ ಅದನ್ನೇನೋ ಸುಧಾರಣೆ ಮಾಡಕ್ ಹೋದ್ನಾ ಅಂದ್ರೆ ಇಲ್ಲ ರೀ, ಅವ್ರು ಸುಧಾರಣೆ ಆಗಲ್ಲ, ಬಿಟ್ಬಿಟ್ಟ ದೇವ್ರ ಕೈಲಿ ಅಷ್ಟೇ. ಆದ್ರೆ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಲೆಟ್ ದೈ ವಿಲ್ ಬಿ ಡನ್. ದೇವ್ರ ಚಿತ್ತೇನಿತ್ತು, 10 ಜನ ಇದ್ರೆ ಕೂಡ ನಾ ಏನ್ ಮಾಡ್ತೀನಿ, ನಾಶ ಮಾಡಲ್ಲ. 10 ಜನ ಇದ್ರಲ್ಲಿ ಸೊದೋಮ್ ಗೊಮೋರದಲ್ಲಿ 10 ಜನ ಒಳ್ಳೆಯವ್ರು ಇದ್ರಾ? ಇಲ್ಲ ಸರ್. ಇಲ್ಲ. ಎಷ್ಟು ಜನ ಇದ್ರು ಒಳ್ಳೆಯವರು? ಸೊದೋಮ್ ಗೊಮೋರದಲ್ಲಿ ಒಳ್ಳೆಯವ್ರು ಎಷ್ಟು ಜನ ಇದ್ರು? ಲೋಟನ ಇಬ್ಬರೇ ಮಕ್ಕಳು, ಎಷ್ಟು ಜನ ಆದ್ರು? 4 ಜನ. 4 ಜನ. ವೆರಿ ಗುಡ್. ಅದ್ರಲ್ಲಿ 4 ಜನದಲ್ಲಿ ಎಷ್ಟು ಜನ ಒಳ್ಳೆಯವರಾಗಿದ್ರು? ಒಬ್ಬರೇ ಸರ್. ನೋಡ್ರ, ಲೋತ್ ಒಬ್ನೇ. ಬೈಬಲ್ ಅದಕ್ಕೆ ಪೇತಲ್ಲಿ ಹೇಳೋದು, ಲೋತಿನ ಒಬ್ಬನಿಗೋಸ್ಕರ ಏನ್ ಮಾಡೋದು ದೇವ್ರು ಅದನ್ನ ಕಾಪಾಡಿದ್ರು ಅಂತ ಹೇಳ್ತಾರೆ ಅಲ್ವರ. ಯಾಕೆ? ಅವ್ರಿಬ್ರು ಹೆಣ್ಮಕ್ಳು ಮತ್ತೆ ಅವ್ರ ಹೆಂಡತಿ ಒಳ್ಳೆಯವ್ರಲ್ವಾ? ಸರ್ ಆದ್ರೆ ಹೆಂಡತಿ ತಿರುಗಿ ನೋಡ್ಬಾರ್ದಂದ್ರು ತಿರುಗಿ ನೋಡಿದಳು ಸರ್. ನೋಡ್ರ ಒಳ್ಳೆಯವರೇ, ಆದ್ರೆ ಏನ್ ಮಾಡಲ್ಲ, ಹೇಳಿ ಮತ್ತೆ ಕೇಳಲ್ಲ ನೋಡ್ರಿ. ತಿರುಗಿ ನೋಡ್ತಾರೆ, ತಿರುಗಿ ನೋಡ್ದ ಹೋದ್ರು ಅಷ್ಟೇ ಅಲ್ದರ. ಉಪ್ಪಿನ ಸಮ ಆಗ್ಬಿಟ್ರು. ಹೆಣ್ಮಕ್ಳು ಪಾಪ, ಹೆಣ್ಮಕ್ಳು ಒಳ್ಳೆಯವ್ರಲ್ವಾ? ಏನ್ ಮಾಡ್ತಾರೆ?
ಏನ್ ಮಾಡೋದು? ತಂದೆಯಿಂದ ಸಂತಾನ ಉತ್ಪತ್ತಿ ಆಗುತ್ತದೆ ಅಲ್ಲಿ. ಅವ್ರು ಏನ್ ಮಾಡ್ತಾರೆ? ಬ್ರದರ್ ಅದ್ರ ಲಿಟ್ರಲಿ ಉಪ್ಪಾಗಿದ್ರ ಬ್ರದರ್ ಅದು. ಅದರಿಂದನೇ ಲಿಟಲ್ ಉಪ್ಪಾಗಿರೋದು. ಹೌದು. ಅವ್ರ ಮಕ್ಳು ಏನ್ ಮಾಡ್ತಾರೆ? ಅಯ್ಯೋ ನಮ್ಮ ತಂದೆ ಒಬ್ಬನೇ ಉಳ್ದಿರೋದು, ನಮ್ಮ ಸಂತಾನ ಅಭಿವೃದ್ಧಿ ಹೆಂಗೆ ಅಂತ ಏನ್ ಮಾಡ್ತಾರೆ ಅಂದ್ರೆ ತಂದೆಯಿಂದ ಸಂಬಂಧ ಇಟ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಕಾಪಾಡಿರೋ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಇರ್ಬೇಕಾಯ್ತು. ಖಂಡಿತವಾಗೂ ದೇವ್ರೇನೋ ಒಳ್ಳೇದು ಮಾಡ್ತಾರೆ ಅಂತ. ಯಾರೇನ್ ಮಾಡ್ತಾರೆ? ಇದು ತಾರುಮಾರಾಗೋಯ್ತು ಅಂತೀನಿ. ತಂದೆಗಳಿಂದ ಹುಟ್ಟಿರೋಂಥ ಆಧಾರದಂಥ ಒಂದು ಮಕ್ಳುಗಳು ಅದರ ಅದಕ್ಕೆ ಅದೇನಾಗೋಯ್ತು, ಅವರು ಯೋಗ್ಯವಾದವರು ಅಲ್ಲ ರೀ. ಆ ರೀತಿ ನಾವು ಲೋಕದೊಳಗಿಂತ ಪಾಪ ಕೃತ್ಯಗಳು, ಮೋಸವಾದ ಕೃತ್ಯಗಳು ಅನುತಾಪ ಉಳ್ಳವರಾಗಿರ್ಬೇಕ್ರಿ. ಆದರೆ ನಾವು ಎದೆ ಬಗ್ಗಿ ಹೋಗಿ ಅವರಿಗೆ ಎಲ್ಲ ಸಹಾಯ ಮಾಡೋಂಥದ್ದಾಗಲಿ, ಅವ್ರನ್ನ ಸಮಾಜ ಸುಧಾರಣೆ ಮಾಡೋಂಥದ್ದು ಕೆಲಸ ನಮ್ದಲ್ಲ. ಯಾಕಂದರೆ ಸೇತ ನಮ್ದು ಏನು ಮಾಡ್ತಾನೆ? ನಮ್ಮ ನಿಜವಾದ ಗುರಿಯಿಂದ ಮೈಂಡ್ ತಪ್ಪಿಸ್ಬಿಡ್ತಾನೆ ರೀ. ನಮ್ಮ ನಿಜವಾದ ಗುರಿ ಏನು ಹೇಳ್ರಿ? ಯಾರು ಹೇಳ್ತೀರಾ? ನಮ್ಮ ನಿಜವಾದ ಗುರಿ ಏನಪ್ಪ ಮಾಡಕ್ಕೆ ನಾವು? ಓಟವನ್ನು ಓಡು. ಕ್ರಿಸ್ತನ ಸ್ವರೂಪ. ವೆರಿ ಗುಡ್. ಕ್ರಿಸ್ತನ ಕ್ರಿಸ್ತವಾರ್ತೆ ಸ್ವರೂಪನ ವಾರ್ತೆ. ಬೆಳೆಸ್ಕೊಂಡು ಓಟ ನೋಡಿ ಏನು ಮಾಡಬೇಕು? ಕೊನೆಗಾಣಿಸು. ಎಸ್, ಮುಗಿಸ್ಬೇಕು. ನಾವು ಚಿಕ್ಕ ಹಿಂಡಲ್ಲಿ ಏನಾಗಬೇಕು? ಒಬ್ರು ಹಾಗೆ ಎಸ್, ಒಬ್ಬರಾಗಿರು. ಒಬ್ರಾಗಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತಾರೆ. ನೀವೇನೆಲ್ಲ ಮನಸ್ಸಲ್ಲಿ ನೆನೆಸಿದ್ರು, ಅಯ್ಯೋ ಪಾಪ ಕಷ್ಟಪಡ್ತಾನೆ, ಒಳ್ಳೇದಾಗ್ಲಿ ಮಾಡೋ ಒಳ್ಳೇದು ನೀನು ಮಾಡಪ್ಪ ಅಂತಂತಾರೆ ದೇವರು. ದೇವರೇ ಅವ್ನು ಸಾಯ್ತಾ ನೋಡು ಪಾಪ ನಳ್ತಾವನೆ, ಎಲ್ಲ ಮನೇಲಿ ಜಗಳಾಟ, ಕೂಗಾಟ, ಓಡಾಟ, ಬರೀ ಒದ್ದಾಡ್ತವ್ರೆ. ದೇವ್ರೆ ಬರೀ ಮಾಡ್ಬೇಡ ಪಾ, ಕ್ರಿಸ್ತನೊಂದಿಗೆ ಬಾ, ನಿನ್ನ ಜೊತೆಗೆ ಮಾಡೋದು. ಅವ್ರು ಏನು ಮಾಡೋದು? ನನ್ನ ಪಾಪದಲ್ಲಿ ಎತ್ಬೋದು. ದೇವರೇ ಅವರು ಕಾಯಿಲೆಯಿಂದ ಒದ್ದಾಡ್ತವ್ರೆ ಅಲ್ವರ, ತುಂಬ ವೇದನೆ ಪಡ್ತಾವ್ರೆ ಅಲ್ರ, ಎಲ್ಲ ಚಿತ್ರಹಿಂಸೆ ಐತೆ, ದುಡ್ಡಿನ ತೊಂದರೆಗಳು, ಆ ತೊಂದರೆಗಳು. ಬಾ ವರಿ ಮಾಡೋ, ಕ್ರಿಸ್ತನೊಂದಿಗೆ ಬಾ, ನೀ ಮಾಡೋರಿಗೆ ಒಳ್ಳೇದು ಮಾಡೋ ಅಂತ. ಅಂದ್ರೆ ನಾವೇನು ಮಾಡಬೇಕು? ಆ ಅವಕಾಶನ ನೋಡ್ಕೋ ಸದುತ್ತರ ಪಡಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೇತಾನಿನ ಆಫರ್ ಅಲ್ಲ ಇವಾಗ ಏನು ಮಾಡ್ಬಿಡೋಣ, ಉದ್ಧಾರ ಮಾಡ್ಬಿಡೋಣ, ಸಮಾಜನ ರೆಡಿ ಮಾಡ್ಬಿಡೋಣ. ಇವೆಲ್ಲ ಯಾರು ಕೆಲಸಗಳು ಅಂದರೆ ತರಲೆ ಕೆಲಸಗಳು. ಏನ್ರಿ ಯಾರು ತರಲೆ? ಪ್ರಪಂಚ ದೇವ್ರ ತರಲೆ ಅವ್ನು ನೋಡ್ರಿ ಇದ್ದೀನಿ. ಎಲ್ಲಾರ ಕಣ್ಗಳನ್ನ ಏನು ಮಾಡ್ಬಿಟ್ಟವನೆ? ಮಂಕ್ ಮಾಡಿದನು. ಕೂಲಿಂಗ್ ಗ್ಲಾಸ್ ಹಾಕೋ ನೋಡ್ರಿ ಅಂತೀನಿ. ಅದರ ಒಂದೊಂದು ಹಾಕೋ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟು ಮೈಂಡ್ ಡೈವರ್ಟ್ ಮಾಡ್ಬಿಟ್ಟು ಸತ್ಯ ಅಂದ್ಬಿಟ್ಟು ದೂರ ಹೋಗ್ಬಿಟ್ರಪ್ಪ ಅಂತ ಏನು ಮಾಡ್ತಾನೆ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಇಷ್ಟಪಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ? ಕಂಟಿನ್ಯೂ ಮಾಡೋಣ. ಆಮೇಲೆ ಬರೋಂಥ ಫೆಬ್ರವರಿ 16 ಕನ್ವೆನ್ಷನ್ ಇದೆ. ದಯವಿಟ್ಟು ಔಟ್ ಸ್ಟೇಷನ್ ಅಂತ ಎಲ್ಲ ಬರೋ ಸಿಸ್ಟರ್ಸ್ ದಯವಿಟ್ಟು ಇವಾಗ ಟ್ರೈನ್ ಮತ್ತು ಬಸ್ ಬುಕ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಬರ್ಬೇಕಾಗಿ ಕೇಳ್ಕೊತೀನಿ. ಆಮೇಲೆ ಏನು ಹಲವಾರು ಜನ ಮಾಡಿ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾವು ರೂಮ್ಸ್ ಬುಕ್ ಮಾಡ್ತೀರಿ. ಇನ್ನು ಬರೋರು ಯಾರು ಇದ್ದಾರೆ ಸೋದರ ಸೋದರಿಗಳು ಇನ್ಫಾರ್ಮ್ ಮಾಡಿದ್ರೆ ಆ ತಕ್ಕಂತೆ ರೂಮಿನ ವ್ಯವಸ್ಥೆ ಕೂಡ ನಾವೇನು ಮಾಡ್ತೀರಿ.